ಇಂಗ್ಲೀಷ್ ಕಲಿಯೋಕ್ಕೆ ತಿಂಗಳುಗಟ್ಟಲೆ ವರ್ಷಗಟ್ಟಲೆ ಟೈಮ್ ಕೊಟ್ಟರು ಒಂದು ವಾಕ್ಯನ ಸರಿಯಾಗಿ ನಮ್ಮ ಕೈಲಿ ಮಾಡೋಕ್ಕಾಗ್ತಾ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ಇಂಗ್ಲೀಷನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ. ಆದರೆ ಕೆಲವರು ಎಷ್ಟು ಫ್ಲೂಯೆಂಟಾಗಿ ಎಷ್ಟು ಸರಾಗವಾಗಿ ಇಂಗ್ಲೀಷ್ ಮಾತಾಡ್ತಾರೆ, ಆದರೆ ನಮಗೆ ಮಾತ್ರ ಯಾಕೆ ಆಗ್ತಾ ಇಲ್ಲ ಅಂತ ಯಾವತ್ತಾದರೂ ನೀವು ಚಿಂತೆ ಮಾಡಿದ್ದೀರಾ? ಆ್ಯಕ್ಚುಲಿ ಅದರಲ್ಲಿ ಯಾವುದು ಮ್ಯಾಜಿಕ್ ಇಲ್ಲ. ಅವರು ಕಲಿಯೋ ವಿಧಾನ ಬೇರೆ, ನೀವು ಕಲಿಯೋ ವಿಧಾನ ಅಂದರೆ ಮೆಥಡ್, ನೀವು ಕಲಿಯೋ ವಿಧಾನ ಅವ್ರು ಕಲಿಯೋ ಮೆಥಡ್ ಏನಿದೆ ಅದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ. ಸೊ ನೀವು ಹಳೆ ಮೆಥಡ್ಗಳನ್ನೆಲ್ಲ ಬಿಟ್ಬಿಡಿ. ನೀವು ಇದುವರೆಗೆ ಏನು ಪ್ರಾಕ್ಟೀಸ್ ಮಾಡ್ತಿದ್ರಿ ಅದನ್ನೆಲ್ಲ ಬಿಟ್ಬಿಡಿ. ಇನ್ಮೇಲೆ ನೀವು ಫ್ಲೂಯೆಂಟ್ ಆಗಿ ಹೆದರಿಕೆ ಇಲ್ಲದೇ ಇಂಗ್ಲೀಷ್ ಮಾತಾಡೋದನ್ನು ಹೇಗೆ ಕಲಿಬೇಕು ಅನ್ನೋದನ್ನು ಇವತ್ತೊಂದು ನಾನು ನಿಮಗೆ ಟ್ರಿಕ್ಸ್ ಹೇಳ್ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಇಂಗ್ಲೀಷ್ ಟ್ರೈನರ್ ಅನಿಲ್ ಕುಮಾರ್. ಸ್ನೇಹಿತರೆ, ಈ ವಿಡಿಯೋನ ದಯವಿಟ್ಟು ಕೊನೆ ತನಕ ನೋಡಿ, ಯಾಕಂದರೆ ಬಹಳ ಮುಖ್ಯವಾದ ವಿಡಿಯೋ ಇದು. ನೀವಿನ್ನೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆ್ಯಂಡ್ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಸೊ ಹಾಗಾದ್ರೆ ಸ್ನೇಹಿತರೆ, ವಿಡಿಯೋ ಹೋಗೋಣ. ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಹಾಯ್ ಫ್ರೆಂಡ್ಸ್, ಇದೊಂದು ವಿಶೇಷ ಸೂಚನೆ. ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ. ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ. ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ, ಏನು ಮುಗಿದಿರಲಿಲ್ಲದೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು. ಸ್ನೇಹಿತರೆ, ಸ್ಪೋಕನ್ ಇಂಗ್ಲಿಷ್ ಮಾತ್ರ ಅಲ್ಲ, ನಿಮಗೆ ಇಂಗ್ಲಿಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ. ಈಗ ಇಂಗ್ಲಿಷಲ್ಲಿ ನಿಮಗೆ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ, ಬರೀ ನಿಮಗೆ ABCD ಮಾತ್ರ ಗೊತ್ತು, ಅಥವಾ ABCD ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಸೊ ABCD ಗೊತ್ತಿಲ್ಲ ಅಂತ ಪರವಾಗಿಲ್ಲ, ನಾವು ನಿಮಗೆ ಇಂಗ್ಲಿಷ್ನ ಬೇಸಿಕ್ಕಿಂದನೇ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ. ಯಾರು ಬೇಕಾದ್ರೆ ಈ ಕೋರ್ಸ್ಗೆ ಜಾಯ್ನ್ ಆಗಬಹುದು. ನೀವು ಕೆಲಸ ಹೋಗೋರು ಇರ್ಬೋದು, ಮನೆಯಲ್ಲಿ ಇರ್ಬೋದು, ಅಥವಾ ನೀವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತಾ ಇರ್ಬೋದು. ಓಕೆ, ಸೊ ಯಾರು ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು. ಹಾಗಾದ್ರೆ ಸ್ನೇಹಿತರೆ, ತಡ ಯಾಕೆ? ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆ್ಯಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ಳಿ. ಸೊ ಈ ಕ್ಲಾಸಲ್ಲಿ ನಾನೇನು ಮಾಡ್ತೀನಿ, ನಿಮಗೆ ಸ್ಟಾರ್ಟಿಂಗ್ ನಾವು ಫ್ರೇಸಸ್ ಅದು ಕಲ್ತ್ಕೊಂಡು ಅದನ್ನು ಕಂಟಿನ್ಯೂಸ್ ಹೆಂಗೆ, ಅದಕ್ಕೆ ಎಕ್ಸ್ಟ್ರಾ ವರ್ಡ್ಸ್ ಅನ್ನು ಸೇರಿಸೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಓಕೆ, ಸೊ ಹೌ ಟು ಆಸ್ಕ್ ಕ್ವೆಶ್ಚನ್ಸ್ ಇನ್ ಇಂಗ್ಲಿಷ್ ಈಸಿಲಿ. ಕ್ವಶನ್ ತುಂಬಾ ಜನ ಕ್ವಶನ್ ಅಂತಾರೆ, ಅದು ಕ್ವೆಶ್ಚನ್ ಬರಬೇಕು, ಕ್ವೆಶ್ಚನ್. ಓಕೆ, ಸೊ ಕಳೆದ ಕ್ಲಾಸಲ್ಲಿ ನಾನು ಹೇಳಿದೆ ನಿಮಗೆ ಆರ್ ಯು ಅನ್ನೋದನ್ನ ಬಳಸಬೇಕು. ಆರ್ ಯು ಅನ್ನೋದನ್ನ ಎಲ್ಲೆಲ್ಲಿ ಬಳಸ್ತೀವಿ? ಸೊ ಇಟ್ಸ್ ಅ ಫ್ರೇಸ್. ಸ್ಟಾರ್ಟಿಂಗ್ ಅಲ್ಲಿ ಆರ್ ಮತ್ತೆ ಯು ಹೀಗೆ ಬಳಸಬೇಕು. ಡೈರೆಕ್ಟ್ ಆಗಿ ನೀವು ಯು ಅಂತ ಕೇಳಬಾರ್ದು. ಯು ಅಂತ ಹೇಳೋದು ಯಾವಾಗ ಅಂತ ಹೇಳಿದ್ರೆ, ಯು ಅಂತ ನಾವು ಡೈರೆಕ್ಟ್ ಆಗಿ ಆನ್ಸರ್ ಹೇಳಬೇಕಾದ್ರೆ, ಓಕೆ, ಯು ಆರ್ ಅ ಸ್ಟೂಡೆಂಟ್, ಯು ಆರ್ ಹ್ಯಾಪಿ, ಯು ಆರ್ ಗೋಯಿಂಗ್ ಟು ಸ್ಕೂಲ್, ಈ ತರ ಹೇಳಬೇಕಾದ್ರೆ ಯು ಅಂತ ಫಸ್ಟಿಗೆ ಬಳಸ್ತೀವಿ. ಸೆಂಟೆನ್ಸ್ ಅಲ್ಲಿ ಫಸ್ಟಿಗೆ ಬಳಸ್ತೀವಿ, ಬಟ್ ನಾಟ್ ಇನ್ ಕ್ವೆಶ್ಚನ್ಸ್. ಕ್ವೆಶ್ಚನ್ ಅಲ್ಲಿ ನಾವು ಆರ್ ಯು ಅಂತ ಬಳಸಬೇಕು. ಆರ್ ಯು. ಓಕೆ, ಸೊ ಇಲ್ಲಿ ನೋಡಿ, ಆರ್ ಯು ನಾವು ಎಲ್ಲೆಲ್ಲಿ ಬಳಸ್ತೀವಿ? ಲೆಟ್ಸ್ ಲುಕ್ ಅಟ್ ಸಮ್ ಎಕ್ಸಾಂಪಲ್ಸ್. ಓಕೆ, ಸೊ ಆರ್ ಯು ಎಲ್ಲಿ ಬಳಸ್ತೀವಿ ನೋಡಿ. ಆರ್ ಯು ಕಮಿಂಗ್, ಆರ್ ಯು ಕಮಿಂಗ್, ನೀನ್ ಬರ್ತಾ ಇದೀಯಾ? ಆರ್ ದೇ ಯೋರ್, ಆರ್ ದೇ, ಸೊ ಯು ಬಟ್ ಆಮೇಲೆ ದೇ. ಆರ್ ದೇ ಯೋರ್, ಅವರು ನಿಮ್ಮ. ಆರ್ ವಿ ಗೋಯಿಂಗ್, ನಾವು ಹೋಗ್ತಾ ಇದೀವಾ? ಆರ್ ಯು ರೆಡಿ, ನೀನ್ ರೆಡಿ ಇದೆಯಾ? ಸೊ ಸಿಂಪಲ್ ಆಗಿ ನಿಮ್ಗೆ ಎಷ್ಟು ಕೇಳಕ್ ಬಂದು ಸರ್, ಆರ್ ಯು ಕಮಿಂಗ್, ಆರ್ ದೇ ಯೋರ್, ಆರ್ ವಿ ಗೋಯಿಂಗ್, ಆರ್ ಯು ರೆಡಿ. ಸೊ ಇಷ್ಟು ಸ್ಟಾರ್ಟ್ ಮಾಡೋಕೆ ಗೊತ್ತಿರಬೇಕು. ಅದಕ್ಕೆ ನಿಮಗೆ ಆರ್ ಯು, ಆರ್ ವಿ, ಆರ್ ದೇ, ಆರ್ ಯು. ಓಕೆ, ಸೊ ಈ ತರ ಸ್ಟಾರ್ಟ್ ಮಾಡೋಕೆ ಗೊತ್ತಿರಬೇಕು. ಆಮೇಲೆ ಆರ್ ಯು ಕಮಿಂಗ್, ನೀನ್ ಬರ್ತಾ ಇದೀಯಾ? ಎಲ್ಲಿಗೆ? ಆರ್ ಯು ಕಮಿಂಗ್ ಟು ದ ಕ್ಲಾಸ್ ಟುಡೇ? ಆರ್ ಯು ಕಮಿಂಗ್ ಟು ದ ಕ್ಲಾಸ್ ಟುಡೇ? ನೀನ್ ಇವತ್ತು ಕ್ಲಾಸಿಗೆ ಬರ್ತಾ ಇದೀಯಾ? ಆರ್ ದೇ, ಏನು? ಅವರು, ನಿಮ್ಮ, ಏನು? ಆರ್ ದೇ ಯೋರ್ ಫ್ರೆಂಡ್ಸ್? ಅವರು ನಿಮ್ಮ ಫ್ರೆಂಡ್ಸಾ? ಓಕೆ, ಆರ್ ವಿ, ನಾವು. ಗೋಯಿಂಗ್, ಹೋಗ್ತಾ ಇದೀವಿ, ನಾವು ಹೋಗ್ತಾ ಇದೀವಾ? ಸೊ ನಾವು ಹೋಗ್ತಾ ಇದೀವಿ ಮತ್ತೆ ಒಂದು ಸೆಂಟೆನ್ಸ್ ಆಗುತ್ತೆ, ರೈಟ್? ಎಲ್ಲಿಗೆ? ನಾವು ಎಲ್ಲಿಗೆ ಹೋಗ್ತಾ ಇದೀವಿ? ಸೊ ಆರ್ ವಿ ಗೋಯಿಂಗ್ ಟು ದ ಮಾರ್ಕೆಟ್ ನಾವ್? ನಾವೀಗ ಮಾರ್ಕೆಟಿಗೆ ಹೋಗ್ತಾ ಇದೀವಾ? ಆರ್ ವಿ ಗೋಯಿಂಗ್ ಟು ದ ಮಾರ್ಕೆಟ್ ನಾವ್? ಸೊ ಆರ್ ಯೂಸ್ ಮಾಡಿ ಆರ್ ಮೇಲೆ ಏನ್ ಹಾಕ್ತೀವಿ? ಆರ್ ಯು, ಆರ್ ವಿ, ಆರ್ ದೇ, ಅಥವಾ ಈ ದೇ ಅನ್ನೋದು ಇಬ್ಬರಾಗಿರ್ಬೋದು. ಓಕೆ, ಆರ್ ಅರುಣ್ ಅಂಡ್ ಕಿರಣ್, ಆರ್ ಅರುಣ್ ಅಂಡ್ ಕಿರಣ್ ಆಗ್ಬೋದು. ಓಕೆ, ನೌ ಆರ್ ವಿ, ಆರ್ ದೇ, ಆರ್ ಯು. ಸೊ ಈ ತರ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಮುಂದೆ ನಿಮಗೆ ಗೊತ್ತಾಗುತ್ತೆ. ನಾನು ಹೇಳೋದಲ್ಲ, ಆರ್ ಯು ಕಮಿಂಗ್, ಆರ್ ಯು ಕಮಿಂಗ್, ಬರ್ತಾ ಇದೆಯಾ? ಆರ್ ಯು ಕಮಿಂಗ್ ಎಲ್ಲಿ? ಆರ್ ಯು ಕಮಿಂಗ್ ಟು ದ ಕ್ಲಾಸ್ ಟುಡೇ? ಅರ್ಥ ಆಯ್ತಲ್ಲ? ದಿಸ್ ಇಸ್ ದ ಸಿಂಪ್ಲೆಸ್ಟ್ ವೇ. ಓಕೆ, ಸೊ ಈ ತರ ನಾವು ಫಸ್ಟ್ ಫ್ರೇಸ್ ಅನ್ನ ಕರೆಕ್ಟ್ ಮಾಡ್ಕೊಂಡ್ರೆ ಈಸಿಯಾಗಿ ಬರುತ್ತೆ ನೋಡಿ. ನೆಕ್ಸ್ಟ್ ಆರ್ ಯು. ಸೊ ಇಲ್ಲಿ ನಾವು ಏನು ಯೂಸ್ ಮಾಡ್ತಿದ್ವಿ? ಆರ್ ಯು ಬಿಟ್ಟು ಇನ್ನೊಬ್ಬರ ಬಗ್ಗೆ ಹೇಳ್ತಾ ಇದ್ವಿ. ಆರ್ ದ ನೇಬರ್ಸ್, ಆರ್ ದ ನೇಬರ್ಸ್ ಅಟ್ ಹೋಮ್? ಪಕ್ಕದ ಮನೆಯವರು ಮನೆಯಲ್ಲಿದ್ದಾರ? ಆರ್ ಯು ಕುಕಿಂಗ್, ನೀನು ಅಡಿಗೆ ಮಾಡ್ತಿದೀಯಾ? ಆರ್ ದೇ ಅಂದ್ರೆ ಯಾರು? ಮಕ್ಕಳು ಇರ್ಬೋದು ಅಥವಾ ಬೇರೆ ಯಾರಾದ್ರೂ ಇರ್ಬೋದು. ಆರ್ ದೇ ಪ್ಲೇಯಿಂಗ್ ಔಟ್ಸೈಡ್?
ಅವರು ಆಚೆ ಆಡ್ತಿದಾರಾ? ಓಕೆ, ಆರ್ ಯು ಬಿಸಿ ರೈಟ್ ನಾವ್? ಆರ್ ಯು ಬಿಸಿ ರೈಟ್ ನಾವ್? ಈಗ ನೀನು ಬಿಸಿ ಆಗಿದೀಯಾ? ಆರ್ ವಿ ಲೇಟ್ ಫಾರ್ ದ ಮೂವಿ? ಆರ್ ವಿ ಲೇಟ್ ಫಾರ್ ದ ಮೂವಿ? ನಾವು ಸಿನಿಮಾಗೆ ಲೇಟ್ ಆದ್ವಾ? ಓಕೆ, ಆರ್ ಯು ಫೀಲಿಂಗ್ ಬೆಟರ್ ಟುಡೇ? ಆರ್ ಯು ಫೀಲಿಂಗ್ ಬೆಟರ್ ಟುಡೇ? ಇವತ್ತು ನಿನಗೆ ಆರಾಮ ಅನಿಸ್ತಿದೆಯಾ? ಓಕೆ, ಸೊ ಈಗ ನೋಡಿ, ಆರ್ ಯು ಬಳಸ್ತಾ ಇದ್ದೀವಿ. ಎಲ್ಲೆಲ್ಲಿ ಬಳಸ್ತಾ ಇದೀವಿ? ಆರ್ ಯು, ಆರ್ ವಿ ನಾವು, ಆರ್ ದೇ ಅವರು. ಓಕೆ, ನೆಕ್ಸ್ಟ್ ನೋಡಿ, ಆರ್ಂಟ್ ಯು ಇದರದ ನೆಗೆಟಿವ್. ಆರ್ಂಟ್ ಯು ಅಥವಾ ಆರ್ ಯು ನಾಟ್. ಆರ್ಂಟ್ ಯು ಅಂತ ಕಾಮನ್ ಆಗಿ ಬಳಸ್ತೀವಿ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ. ಆರ್ ಯು ನಾಟ್ ಅಂತ ಬಳಸಲ್ಲ. ಆರ್ಂಟ್ ಯು ಅಂದ್ರೆ ಜನರಲ್ ಆಗಿ ಶಾರ್ಟ್ ಫಾರ್ಮ್. ಆರ್ ಯು ನಾಟ್ ಇದು ಶಾರ್ಟ್ ಫಾರ್ಮ್. ಓಕೆ, ಸೊ ಎಲ್ಲಿ ಆರ್ಂಟ್ ಯು ಎಲ್ಲಿ ಬಳಸ್ತೀವಿ ನೋಡಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ರೈಟ್, ಇಲ್ಲಿ ನೋಡಿ, ಆರ್ಂಟ್ ಯು. ಆರ್ಂಟ್ ಯು ಅಂದ್ರೆ ನಾವು ನೆಗೆಟಿವ್ ಆಗಿ ಕೇಳೋದು, ನೀನ್ ಇವತ್ತು ಬರಲ್ವಾ? ಆರ್ಂಟ್ ಯು ಕಮಿಂಗ್ ಟುಡೇ? ಆರ್ಂಟ್ ಯು ಕಮಿಂಗ್? ಆರ್ಂಟ್ ಯು ಕಮಿಂಗ್ ಅಲ್ಲಿ ಏನಿದೆ ಸ್ಟಾರ್ಟ್ ಮಾಡೋದು ಅಲ್ಲಿಗೆ. ಆರ್ಂಟ್ ಯು, ಆರ್ಂಟ್ ಯು, ಆರ್ ಯು, ಆರ್ಂಟ್ ಯು. ಆಮೇಲೆ ಏನು, ಯಾವ್ದ್ರ ಬಗ್ಗೆ ಕೇಳ್ತಾ ಇದ್ದೀರಾ? ಬರುವುದ್ರ ಬಗ್ಗೆ. ಆರ್ಂಟ್ ಯು ಕಮಿಂಗ್? ಇವತ್ತು ಬರ್ತಾ ಇಲ್ವಾ ನೀನು? ವಿತ್ ಅಸ್, ನಮ್ ಜೊತೆ. ಆರ್ಂಟ್ ಯು ಕಮಿಂಗ್ ವಿತ್ ಅಸ್? ಸೊ ಸ್ಟಾರ್ಟ್ ಮಾಡ್ಬೇಕಾದ್ರೆ ಫಾಸ್ಟ್ ಆಗಿ ಬಂದ್ಬಿಡು. ಆರ್ಂಟ್ ಯು ಕಮಿಂಗ್? ಆರ್ಂಟ್ ಯು ಏನು, ಆಮೇಲೆ ಕಮಿಂಗ್, ಆಮೇಲೆ ಏನು, ವಿತ್ ಅಸ್. ಸೊ ಕಮಿಂಗ್ ಆದ್ಮೇಲೆ ವಿತ್ ಅಸ್ ಆಡ್ ಮಾಡ್ಲಿಕ್ಕೆ ನಿಮಗೆ ಟೈಮ್ ಇದೆ. ಬಟ್ ಆರ್ಂಟ್ ಯು ನಿಮಗೆ ಗೊತ್ತಿರಬೇಕು. ಸೊ ಆರ್ಂಟ್ ಯು ಕಮಿಂಗ್ ವಿತ್ ಅಸ್? ಓಕೆ, ನೆಕ್ಸ್ಟ್ ಆರ್ಂಟ್ ದೇ ಯಾರ ಬಗ್ಗೆ ಕೇಳ್ತಿದ್ವಿ? ಅವ್ರ ಬಗ್ಗೆ ಕೇಳ್ತಾ ಇದೀವಿ. ಹಾಗಾಗಿ ಆರ್ಂಟ್ ದೇ ಏನು, ಆರ್ಂಟ್ ದೇ ಯೋರ್? ಆರ್ಂಟ್ ದೇ ಅಂದ್ರೆ ಈಗ ನಾನು ಯಾರನ್ನು ನೋಡಿದೆ, ಅವ್ರು ನಿಮ್ಮ ಸಂಬಂಧಿಕರಲ್ವಾ? ಅವ್ರು ನಿಮ್ಮ ಸಂಬಂಧಿಕರ? ಆರ್ ದೇ ಯೋರ್ ರಿಲೇಟಿವ್ಸ್? ಇದನ್ನು ರಿಲೇಟಿವ್ಸ್ ಅಂತ ತುಂಬಾ ಜನ ಹೇಳ್ತಾರೆ. ರಿಲೇಟಿವ್ಸ್ ಅಲ್ಲ, ರಿಲೇಟಿವ್. ಪ್ರೊನೌನ್ಸಿಯೇಷನ್ ರಿಲೇಟಿವ್, ರಿಲೇಟಿವ್ ಅಲ್ಲ, ರಿಲೇಟಿವ್. ಓಕೆ, aren't they your relatives? aren't they ಅನ್ನೋದನ್ನ aren't they ಅಂತಾನು ಹೇಳ್ಬೋದು. aren't they your relatives? Next, aren't we going to the temple? aren't we going to the temple? aren't we ನಾವು, ಏನಿಲ್ಲಿ aren't we ಅಂದ್ರೆ ಏನು? ನಾವು ಇಲ್ವಾ? ಸೊ ಇಲ್ಲಿ aren't we ಒಟ್ಟಿಗೆ ಬರುತ್ತೆ. ಇಲ್ಲಿ ನಾವು ಇಲ್ವಾ ಸ್ಪ್ಲಿಟ್ ಆಗಿದೆ, ಒಂದು ಕಡೆ ಇದೆ. ಇಲ್ಲಿ ಇದು ಸ್ಟಾರ್ಟಿಂಗ್ ಅಲ್ಲಿ ಇದೆ, ಕೊನೆಯಲ್ಲಿದೆ. ಸೊ ಅವರು ಅಲ್ವಾ? ಸೊ ಆರಂಟ್ ದೇ. ಸೊ ಪ್ಲೇಸ್ ಚೇಂಜ್ ಆಗಿದೆ ನೋಡಿ. ದೇ ಕನ್ನಡದಲ್ಲಿ ಫಸ್ಟಿಗೆ ಬಂದಿದೆ, ಅವರು ಆರಂಟ್ ಲಾಸ್ಟಿಗೆ ಬಂದಿದೆ. ಇದು ಅರ್ಥ ಮಾಡ್ಕೋಬೇಕು ಫಸ್ಟ್. ಅರ್ಥ ಮಾಡ್ಕೊಂಡು ಅದಾದ ನಂತರ ನಮಗೆ ಬಾಯ್ಕಾಟ್ ಆಗ್ಬೇಕು ಅದು. ಆರಂಟ್ ಯು, ಆರಂಟ್ ದೇ, ಆರಂಟ್ ವಿ. ನೆಕ್ಸ್ಟ್, ಆರಂಟ್ ಯು ಹಂಗ್ರಿ? ಇಲ್ಲಿ ನೋಡಿ, ಆರಂಟ್ ವಿ ಗೋಯಿಂಗ್? ನಾವು ಹೋಗ್ತಾ ಇಲ್ವಾ ಎಲ್ಲಿಗೆ? ಟು ದ ಟೆಂಪಲ್. Aren't we going to the temple today? Okay, aren't you hungry? Aren't you hungry? So ನಾವು ಫಾಸ್ಟ್ ಆಗಿ ಹೇಳ್ಬೇಕಾದ್ರೆ aren't ಅಂತ ಹೇಳಲ್ಲ, aren't ಅಂತಾನು ಹೇಳ್ಬೋದು. Aren't you hungry? Aren't you hungry? Okay. Next, aren't the neighbors coming to the party? Aren't the neighbors coming to the party? ಪಕ್ಕದ ಮನೆಯವರು ಪಾರ್ಟಿಗೆ ಬರ್ತಾ ಇಲ್ವಾ? Aren't you watching the serial? ನೀನ್ ಸೀರಿಯಲ್ ನೋಡ್ತಾ ಇಲ್ವಾ? Aren't they studying for the exam? ಅವ್ರ ಎಕ್ಸಾಮಿಗೆ ಓದ್ಕೋತಾ ಇಲ್ವಾ? Okay, aren't you happy with this? ನಿಮಗೆ ಇದರಿಂದ ಖುಷಿಯಾಗಿಲ್ವಾ? aren't we late? ನಾವು ಲೇಟ್ ಆಗಿಲ್ವಾ? Okay, aren't ಗೊತ್ತಾಯ್ತಲ್ಲ? are you, aren't you? now were ಯೂಸ್ ಮಾಡೋಣ. were ಎಲ್ಲಿ ಯೂಸ್ ಮಾಡ್ತೀವಿ? past tense ಅಲ್ಲಿ. ಗೊತ್ತಾಯ್ತಲ್ವಾ? were ನಾವು past tense ಅಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಸಿಂಪಲ್ ಆಗಿ ನೋಡೋಣ ಈಗ. Okay, so were you, ಈಗ were you, were ನಾವು ಎಲ್ಲಿ ಯೂಸ್ ಮಾಡ್ತೀವಿ? ನಾನು ಯೂಸ್ ಮಾಡಲ್ಲ. were you, were they, were we. ಓಕೆ, ಸೊ ಇದು ಗೊತ್ತಿರ್ಬೇಕು ನಿಮಗೆ. ಫಸ್ಟ್ ಇದು ಕಲಿಬೇಕು ನೀವು. were you ಪ್ರಾಕ್ಟೀಸ್ ಮಾಡಿ. were you, were I ಬರಬಾರ್ದು. were you, were they ಬಾಯ್ ಪಾಠ ಆಗ್ಬೇಕು. ಆಮೇಲೆ were we. ಓಕೆ, ನೆಕ್ಸ್ಟ್ ಆಮೇಲೆ ಏನು? were you ಏನು, ಯಾವ್ದ್ರ ಬಗ್ಗೆ ಕೇಳಿ? ನೀನ್ ಮನೇಲಿ ಇದ್ಯಾ ಅಂತ ಕೇಳೋದಕ್ಕೆ were you at home? ನೆಕ್ಸ್ಟ್ ಯಾವಾಗ? yesterday. ಸೊ ಇದರಲ್ಲಿ ಒಂದು ಟೈಮ್ ಇದೆ, ಸ್ಥಳ ಇದೆ, ಒಬ್ಬ ವ್ಯಕ್ತಿ ಬಗ್ಗೆ ಕೇಳ್ತಾ ಇದೀವಿ ಅಲ್ವಾ? ಸೊ ಇದೆಲ್ಲದೂ ಇನ್ಕ್ಲೂಡ್ ಆಗಿರುತ್ತೆ. ನೀವು ಯಾರ ಬಗ್ಗೆ ಕೇಳ್ತೀರಾ ಅದು ಫಸ್ಟ್ ಬರಬೇಕು.
ವರ್ ಯು ನಿನ್ ಬಗ್ಗೆ ಕೇಳ್ತಾ ಇದ್ದೀನಿ. ವರ್ ಯು ಅಟ್ ಹೋಮ್, ನೀನು ಮನೇಲಿ ಇದ್ಯಾ ಅಂತ ಕೇಳ್ತಾ ಇದ್ದೀನಿ, ಬೇರೆ ಯಾರೋ ಮನೇಲಿ ಇದ್ರ ಅಂತ ಕೇಳಲ್ಲ. ವರ್ ಯು ಅಟ್ ಹೋಮ್, ಹೌದು ಯಾವಾಗ, ಯೆಸ್ಟರ್ಡೇ, ಎಸ್ ಐ ವಾಸ್ ಅಟ್ ಹೋಮ್ ಯೆಸ್ಟರ್ಡೇ. ವರ್ ದೇ, ಯಾರ ಬಗ್ಗೆ ಕೇಳ್ತಾ ಇದೀವಿ, ಅವ್ರ ಬಗ್ಗೆ ಕೇಳ್ತೀವಿ. ವರ್ ದೇ, ಅವರು ಏನು, ಅವ್ರ ಬಗ್ಗೆ ಏನು, ಟಾಕಿಂಗ್, ಅವ್ರು ಮಾತಾಡ್ತಾ ಇದ್ರ. ವರ್ ದೇ ಟಾಕಿಂಗ್, ಯಾರ ಹತ್ರ, ಹೌದು ಮಾತಾಡ್ತಿದ್ರು, ಯಾರ ಹತ್ರ. ವರ್ ದೇ ಟಾಕಿಂಗ್ ಟು ದ ನೇಬರ್ಸ್, ವರ್ ದೇ ಟಾಕಿಂಗ್ ಟು ದ ನೇಬರ್ಸ್, ಅವರು ಪಕ್ಕದ ಮನೆಯವ್ರ ಹತ್ರ ಮಾತಾಡ್ತಿದ್ರಾ. ವರ್ ದೇ ಟಾಕಿಂಗ್ ಟು ದ ನೇಬರ್ಸ್. ಓಕೆ, ವರ್ ವಿ, ಇದು ನಮ್ಮ ಬಗ್ಗೆನೇ ಕೇಳ್ತಾ ಇದೀವಿ ನಾವು. ಏನು, ವರ್ ವಿ, ಎಸ್ ವರ್ ವಿ, ನಾವು ನಾವು ಏನು, ಸಪೋಸ್ ಟು ಕಾಲ್ ಹಿಮ್, ಸಿ ಸಪೋಸ್ಡ್, ವರ್ ವಿ ಸಪೋಸ್ ಟು ಕಾಲ್ ಹಿಮ್, ನಾವು ಅವರಿಗೆ ಅವನಿಗೆ ಕಾಲ್ ಮಾಡ್ಬೇಕಿತ್ತ. ವರ್ ವಿ ಸಪೋಸ್ ಟು ಕಾಲ್ ಹಿಮ್, ನಾವು ಅವನಿಗೆ ಕಾಲ್ ಮಾಡೋ ಅವಶ್ಯಕತೆ ಇತ್ತ, ಅನಿವಾರ್ಯತೆ ಇತ್ತ ಅನ್ನೋ ಮೀನಿಂಗ್ ಬರುತ್ತೆ ಸಪೋಸ್ ಟು. ಓಕೆ, ವರ್ ವಿ ಸಪೋಸ್ ಟು ಕಾಲ್ ಹಿಮ್. ಓಕೆ, ನೆಕ್ಸ್ಟ್, ವರ್ ಯು ಸ್ಲೀಪಿಂಗ್ ವೆನ್ ಐ ಕಾಲ್ಡ್, ವರ್ ಯು ಸ್ಲೀಪಿಂಗ್ ವೆನ್ ಐ ಕಾಲ್ಡ್, ನಾನು ಕಾಲ್ ಮಾಡಿದಾಗ ನೀನು ನಿದ್ರೆ ಮಾಡ್ತಿದ್ದೀಯಾ. ವರ್ ದೇ ಹ್ಯಾಪಿ ವಿತ್ ದ ಗಿಫ್ಟ್, ಅವರಿಗೆ ಗಿಫ್ಟ್ ಅವರಿಗೆ ಸಂತೋಷ ಕೊಡ್ತಾ, ಅಂದ್ರೆ ಗಿಫ್ಟ್ ಅವ್ರಿಗೆ ಇಷ್ಟ ಆಯ್ತಾ ಅಂತ ಮೀನಿಂಗ್ ಬರುತ್ತೆ. ಈಗ ಇದ್ರದ್ದು ನೆಗೆಟಿವ್ ನೋಡಿ, ವರಂಟ್ ಯು, ಸೊ ವರ್ ಯು ನಾಟ್ ಅನ್ನೋದು, ಅಥವಾ ವರಂಟ್ ಯು, ವರ್ ಯು ನಾಟ್ ಅಂತ ಹೇಳ್ಬೋದು, ಇಲ್ಲ ಅಂತಿಲ್ಲ. ಓಕೆ, ಸೊ ಏನ್ ವರಂಟ್ ಯು ಎಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ, ವರಂಟ್ ಯು ಅಟ್ ದ ಆಫೀಸ್. ನೋಡಿ, ವರಂಟ್ ಯು, ವರಂಟ್ ದೇ, ವರಂಟ್ ವಿ, ಇದೆಲ್ಲ ಕರೆಕ್ಟ್ ಆಗಿ ಸ್ಟಾರ್ಟ್ ಮಾಡಕ್ ಬರ್ಬೇಕು ನಿಮಗೆ. ವರಂಟ್ ಯು, ನೀನು, ನೀನು ಲಿಲ್ವಾ, ನೀನು ಇರ್ಲಿಲ್ವಾ ಅನ್ನೋ ಮೀನಿಂಗ್ ಬರುತ್ತೆ. ಓಕೆ, ವರಂಟ್ ಯು, ಎಸ್ ವಾಸಂಟ್ ಐ ಅಟ್ ದ ಆಫೀಸ್, ಹೌದು ಆಫೀಸಲ್ಲಿ, ಯಾವಾಗ, ನಿನ್ನೆ. ಸೊ ವರಂಟ್ ಯು ಅಟ್ ದ ಆಫೀಸ್ ಯೆಸ್ಟರ್ಡೇ, ನಿನ್ನೆ ನೀನು ಆಫೀಸಲ್ಲಿ ಇರ್ಲಿಲ್ವಾ. ಓಕೆ, ದೆನ್ ವರಂಟ್ ದೇ, ಅವರು ಇರ್ಲಿಲ್ವಾ. ಟಾಕಿಂಗ್, ಮಾತಾಡು. ಟು ದ ನೇಬರ್ಸ್, ಅವರು ನೇಬರ್ಸ್ ಹತ್ರ, ಪಕ್ಕದ ಮನೆಯವ್ರ ಹತ್ರ ಮಾತಾಡ್ತಿರ್ಲಿಲ್ವಾ. ವರಂಟ್ ದೇ ಟಾಕಿಂಗ್ ಟು ದ ನೇಬರ್ಸ್. ವರಂಟ್ ವಿ, ನಾವು. ವರಂಟ್ ವಿ ಸಪೋಸ್ ಟು ಮೀಟ್ ಟುಡೇ, ವರಂಟ್ ವಿ ಸಪೋಸ್ ಟು ಮೀಟ್ ಟುಡೇ, ಅಂದ್ರೆ ನಾವು ಯಾರ ಹತ್ರನೋ ಇವತ್ತು ಮೀಟ್ ಆಗ್ತೀವಿ ಅಂತ ಹೇಳಿರ್ತೀವಿ, ಆ ವ್ಯಕ್ತಿ ಹತ್ರ ನಾವು ಕಾಲ್ ಮಾಡಿ ಹೇಳೋದು. ವರಂಟ್ ವಿ ಸಪೋಸ್ ಟು ಮೀಟ್ ಟುಡೇ, ನಾವು ಇವತ್ತು ಇವತ್ತು ಭೇಟಿ ಆಗ್ಬೇಕಾಗಿರ್ಲಿಲ್ವಾ, ಅಂದ್ರೆ ಭೇಟಿ ಆಗಿಲ್ಲ, ನಾವು ಭೇಟಿ ಆಗ್ಬೇಕಾಗ್ತು ತಾನೆ. ವರಂಟ್ ವಿ ಸಪೋಸ್ ಟು ಮೀಟ್ ಟುಡೇ, ಎಸ್ ವಿ ಆರ್ ಸಪೋಸ್ ಟು ಮೀಟ್ ಟುಡೇ, ಆರ್ ವಿ ವರ್ ಸಪೋಸ್ ಟು ಮೀಟ್ ಟುಡೇ, ಬಟ್ ವಿ ಡಿಡ್ ನಾಟ್ ಮೀಟ್ ಟುಡೇ. ಓಕೆ, ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ನಿಮಗೆ ಫಸ್ಟ್ ಏನಂದ್ರೆ ಸ್ಟಾರ್ಟ್ ಮಾಡಕ್ ಗೊತ್ತಾದ್ರೆ, ಆಮೇಲೆ ಸ್ವಲ್ಪ ಯೋಚನೆ ಮಾಡಿ ನೀವು ಮುಂದುವರಿಸಬಹುದು ಸೆಂಟೆನ್ಸ್ ಅನ್ನು. ಸ್ಟಾರ್ಟ್ ಮಾಡಕ್ಕೆ ಗೊತ್ತಿಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ, ಹಾಗಾಗಿ ಸ್ಟ್ರಕ್ ಆಗೋದು. ಅರ್ಧಕ್ಕರ್ಧ ಜನ ಅವರಿಗೆ ಮಾತಾಡ್ಲಿಕ್ಕೆ ಸಮಸ್ಯೆ ಆಗೋದು ಏನು ಅಂತ ಹೇಳಿದ್ರೆ, ಸ್ಟಾರ್ಟಿಂಗ್ ಗೊತ್ತಿರಲ್ಲ. ಕನ್ನಡದ ತರನೇ ಇಂಗ್ಲಿಷ್ ಇದೆ ಅಂತ ಅನ್ಕೊಂಡು, ಕನ್ನಡದಲ್ಲಿ ಹಿಂಗಿದೆ, ಇಂಗ್ಲಿಷಲ್ಲಿ ನಾವು ಹಿಂಗೆ ಹೇಳ್ಬೇಕಾ, ಹಂಗೆ ಹೇಳ್ಬೇಕಾ, ಹೆಂಗೆ ಹೇಳೋದು, ಇದ್ರ ಬಗ್ಗೆನೇ ತಲೆ ಕೆಡಿಸ್ಕೊಳ್ತಾ ಇರ್ತೀರ. ಹಾಗಾಗಿ ಅದು ಸಮಸ್ಯೆ ಆಗೋದು. ಸ್ಟಾರ್ಟಿಂಗ್ ಫ್ರೇಸಸ್, ವರ್ ಯು, ವರಂಟ್ ಯು, ಆರ್ ಯು, ಅರಂಟ್ ಯು, ಓಕೆ, ಅಥವಾ ವರ್ ವಿ, ವರಂಟ್ ವಿ, ಆರ್ ದೇ, ಅರಂಟ್ ದೇ, ಆರ್ ದೇ, ವರ್ ದೇ, ವರಂಟ್ ದೇ, ಆಮೇಲೆ ಆಮ್ ಐ, ಇದೆಲ್ಲ ಆಮ್ ಐ, ಆರ್ ಯು, ವರ್ ಯು, ವಾಸ್ ಐ, ಇದೆಲ್ಲ ಕರೆಕ್ಟ್ ಆಗಿ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ ಗೊತ್ತಾಗ್ಬಿಟ್ರೆ ಈಸಿ ಆಗ್ಬಿಡ್ತದೆ, ನ್ಯಾಚುರಲ್ ಆಗಿ ಬರುತ್ತೆ ಅದು. ಬಟ್ ನ್ಯಾಚುರಲ್ ಆಗಿ ಬರೋದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು, ಅದನ್ನ ಬಾಯ್ಪಾಠ ಮಾಡ್ಕೋಬೇಕು. ಬಾಯ್ಪಾಠ ಮಾಡದಿದ್ರೆ ನ್ಯಾಚುರಲ್ ಆಗಿ ಬರುತ್ತೆ ಅಂತ ಅನ್ಕೋತೀವಿ. ನ್ಯಾಚುರಲ್ ಆಗಿ ಬರ್ಲಿಕ್ಕೆ ನೀವು ತುಂಬಾ ಜನದ ಹತ್ರ ತುಂಬಾ ಮಾತಾಡ್ಬೇಕಾಗುತ್ತೆ ಅಲ್ವಾ. ಸೊ ನಿಮ್ಮ ಸುತ್ತಮುತ್ತ ಯಾರು ಇಲ್ಲ ನಿಮ್ಗೆ ಮಾತಾಡ್ಲಿಕ್ಕೆ ಅಂತ ಹೇಳಿದ್ರೆ, ನೀವು ಸ್ವಲ್ಪ ಬಾಯ್ಪಾಠ ಮಾಡ್ಕೊಂಡಾಗ ಸೆಂಟೆನ್ಸ್ಗಳು ಈಸಿಯಾಗಿ ಬರ್ತವೆ. ಮತ್ತೆ ನಿಮಗೆ ಯಾರು ಟೆಕ್ಸ್ಟ್ ಮಾಡಿದಾಗ ಆ ಟೆಕ್ಸ್ಟ್ಗೆ ಆನ್ಸರ್ ಮಾಡೋಕ್ಕೆ ಈಸಿಯಾಗಿ ಬರುತ್ತೆ, ಅಥವಾ ಪ್ರಶ್ನೆ ಕೇಳಲಿಕ್ಕೆ ಈಸಿಯಾಗಿ ನಿಮಗೆ ಬರುತ್ತೆ. ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಓಕೆ, ಸರಿಯಾದ ರೀತಿಯಲ್ಲಿ ನಾವು ಅದನ್ನ ಅಳವಡಿಸ್ಕೋಬೇಕು, ಆಗ ಮಾತ್ರ ನಮಗೆ ಅದು ಇಂಗ್ಲಿಷು ಈಸಿ ಆಗ್ತಾ ಹೋಗುತ್ತೆ. ಇದನ್ನ ಬಹಳ ಜನ ಮಾಡೋದಿಲ್ಲ. ಡೈರೆಕ್ಟ್ ಆಗಿ ಯು ಅಟ್ ದ ಆಫೀಸ್ ಯೆಸ್ಟರ್ಡೇ, ಯು ವರ್ ಯೂಸ್ ಮಾಡೋದಿಲ್ಲ. ಯು ವರ್, ಇದಕ್ಕೆ ನಾವು ಟು ಬಿ ವರ್ಬ್ಸ್ ಅಂತ ಹೇಳ್ತೀವಿ. ಈಸ್, ವಾಸ್, ಆಮ್, ಆರ್, ವಾಸ್, ವರ್, ಇದನ್ನ ಯೂಸ್ ಮಾಡೋದೇ ಇಲ್ಲ. ಯು ಅಟ್ ದ ಆಫೀಸ್, ನೀನು ಆಫೀಸಲ್ಲಿ ಇದ್ದೆ ಯಾವಾಗ, ಯೆಸ್ಟರ್ಡೇ. ಯು ಅಟ್ ದ ಆಫೀಸ್ ಯೆಸ್ಟರ್ಡೇ, ವರ್ ಯು ಅಟ್ ದ ಆಫೀಸ್ ಯೆಸ್ಟರ್ಡೇ. ಯು ಈಟಿಂಗ್ ನಾವ್, ನೀನು ಈಗ ತಿಂತಾ ಇದೀಯಾ. ಆರ್ ಯು ಈಟಿಂಗ್ ನಾವ್. ಯು ವಾಚಿಂಗ್ ಟಿವಿ, ನೀನ್ ಟಿವಿ ನೋಡ್ತಾ ಇದೀಯಾ. ಆರ್ ಯು ವಾಚಿಂಗ್ ಟಿವಿ.
ಓಕೆ, ಅವನು ಇಲ್ಲಿದ್ದ, ಹಿ ವಾಸ್ ಹಿಯರ್, ನೋ, ವಾಸ್ ಹಿ ಹಿಯರ್, ಅವನು ಹೋದ್ನ, ಹಿ ಗಾನ್, ನೋ, ಹ್ಯಾಸ್ ಹಿ ಗಾನ್. ಸೊ ಇವೆಲ್ಲ ನಾವು ಡೈರೆಕ್ಟ್ ಟ್ರಾನ್ಸ್ಲೇಷನ್ ಮಾಡೋದ್ರಿಂದನೇ ಬಹಳ ತಪ್ಪಾಗುತ್ತೆ. ಓಕೆ, ಟ್ರಾನ್ಸ್ಲೇಷನ್ ನಾನು ಸಪರೇಟ್ ಆಗಿ ವಿಡಿಯೋ ಮಾಡಿದ್ದೀನಿ, ಅದನ್ನ ನೀವು ಅದರ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಅಲ್ಲಿ ಅದನ್ನ ಚೆಕ್ ಮಾಡ್ಕೊಳ್ಳಿ. ಓಕೆ, ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಸೊ ಇದನ್ನ ಫಾಲೋ ಮಾಡಿದ್ರೆ ನಿಮಗೆ ಈಸಿಯಾಗಿ ಇಂಗ್ಲಿಷ್ ಬರುತ್ತೆ. ಓಕೆ ನೋಡಿ, ವರ್ ದೇ ರೆಡಿ ಆನ್ ಟೈಮ್, ಅವರು ಟೈಮಿಗೆ ರೆಡಿ ಆಗಿರ್ಲಿಲ್ವಾ? ವರ್ ಯು ಫೀಲಿಂಗ್ ವೆಲ್ ಯೆಸ್ಟರ್ಡೇ, ಸೊ ಸಾರಿ, ವರಂಟ್ ಯು ಫೀಲಿಂಗ್ ವೆಲ್ ಯೆಸ್ಟರ್ಡೇ, ನಿನ್ನೆ ನಿನಗೆ ಹುಷಾರಿರ್ಲಿಲ್ವಾ? ವರಂಟ್ ವಿ ಗುಡ್ ಫ್ರೆಂಡ್ಸ್, ನಾವು ಒಳ್ಳೆ ಫ್ರೆಂಡ್ಸ್ ಆಗಿರ್ಲಿಲ್ವಾ? ಈಗ ಒಳ್ಳೆ ಫ್ರೆಂಡ್ಸ್ ಅಲ್ವಾ ನಾವು ಅಂತಿಲ್ಲ, ಆರಂಟ್ ವಿ ಗುಡ್ ಫ್ರೆಂಡ್ಸ್, ನಾವು ಒಳ್ಳೆ ಫ್ರೆಂಡ್ಸ್ ಅಲ್ವಾ? ವರಂಟ್ ವಿ ಗುಡ್ ಫ್ರೆಂಡ್ಸ್, ನಾವು ಒಳ್ಳೆ ಫ್ರೆಂಡ್ಸ್ ಆಗಿರ್ಲಿಲ್ವಾ? ವರ್ ವಿ ಗುಡ್ ಫ್ರೆಂಡ್ಸ್, ನಾವು ಒಳ್ಳೆ ಫ್ರೆಂಡ್ಸ್ ಆಗಿದ್ವಾ? ಆರ್ ವಿ ಗುಡ್ ಫ್ರೆಂಡ್ಸ್, ನಾವು ಒಳ್ಳೆ ಫ್ರೆಂಡ್ಸ್ ಈಗ ಹೌದಾ? ಸೊ ಇವೆಲ್ಲ ಸ್ಟಾರ್ಟ್ ಮಾಡಕ್ ಗೊತ್ತಾದ್ರೆ ಮುಂದೆ ನಿಮಗೆ ಅದು ಆಟೋಮೆಟಿಕ್ ಆಗಿ ಮೈಂಡ್ ಅಲ್ಲಿ ಬಂದ್ಬಿಡುತ್ತದೆ ಏನ್ ಕೇಳಬೇಕು ಅಂತ. ಸ್ಟಾರ್ಟಿಂಗ್ ಪ್ರಾಬ್ಲಮ್ ಇರೋರು, ಈ ಸಮಸ್ಯೆ ಇರೋರು ದಯವಿಟ್ಟು ಇದನ್ನ ಫಾಲೋ ಮಾಡಿ. ಓಕೆ, ಆಲ್ರೈಟ್. ಓಕೆ, ಸೊ ಬಹಳ ಜನರಿಗೆ ಇಂಗ್ಲಿಷ್ ಕನ್ನಡ ತರನೇ ಇಲ್ಲ. ಕನ್ನಡದ ಪ್ಯಾಟರ್ನ್ ಅಂದ್ರೆ ಸೆಂಟೆನ್ಸ್ ಸ್ಟ್ರಕ್ಚರ್ ಏನಿದೆ, ವಾಕ್ಯ ರಚನೆ ಕನ್ನಡ ತರ ಇಲ್ಲದೆ ಇರೋದ್ರಿಂದ ಬಹಳ ಜನರಿಗೆ ಬಹಳ ಕಷ್ಟ ಆಗ್ತಾ ಇದೆ. ಯಾಕೆಂದ್ರೆ ಒಂದು ಕಷ್ಟ ಆಗ್ತಿರೋದು ಯಾಕೆಂದ್ರೆ ಫಸ್ಟ್ ನಾವು ಸರಿಯಾದ ರೀತಿ ಅದನ್ನ ಕಲ್ತಿರಲ್ಲ, ಆಮೇಲೆ ಕಲ್ತಿದ್ದು ಅದನ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡಿರಲ್ಲ. ಸೊ ಕನ್ಫ್ಯೂಷನ್ ಯಾಕಾಗುತ್ತೆ, ಗೊಂದಲ ಯಾಕಾಗುತ್ತೆ? ಪದೇ ಪದೇ ನಾವು ನೋಡಿ ಅರ್ಥ ಮಾಡ್ಕೊಳ್ಳೋದ್ರಿಂದ ಗೊಂದಲ ದೂರ ಆಗುತ್ತಾ? ಹೌದು, ಖಂಡಿತ. ಗೊಂದಲ ಯಾಕಾಗುತ್ತೆ ಅಂದ್ರೆ ನಾವು ಫಸ್ಟ್ ಆಫ್ ಆಲ್ ಏನ್ ಮಾಡ್ತೀವಿ, ಅದ್ರ ಡೀಪ್ ಆಗಿ ಅದನ್ನ ಪ್ರಾಕ್ಟೀಸ್ ಮಾಡೋದು, ನೋಡೋದು, ಹೋಗ್ಲಿ ಪದೇ ಪದೇ ಅದನ್ನ ನೋಡೋದೇ ಇಲ್ಲ, ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಹಾಗಾಗಿ ಅದ್ರ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ ಹೊರತು ನಿಜವಾಗ್ಲೂ ಕನ್ಫ್ಯೂಸಿಂಗ್ ಆಗಿದೆ ಅಂತ ಕೇಳಿದ್ರೆ ಖಂಡಿತ ಇಲ್ಲ. ಓಕೆ, ಸೊ ಇಲ್ಲಿ ಒಂದು ಸಿಂಪಲ್ ನಾನು ನಿಮಗೆ ವಿಷಯ ಹೇಳ್ಕೊಡ್ತೀನಿ. ಎಲ್ಲರೂ ತುಂಬಾ ಕನ್ಫ್ಯೂಸ್ ಆಗಿ ಮಾಡ್ಕೊಳ್ಳೋ ವಿಷಯ ಅಂದ್ರೆ ಹ್ಯಾವ್, ಹ್ಯಾಸ್, ಹ್ಯಾಡ್. ಸೊ ಹ್ಯಾವ್, ಹ್ಯಾಸ್, ಹ್ಯಾಡ್ ಇದು ಏನಿದು, ಎಲ್ಲಿ ಬಳಸಬೇಕು? ಹ್ಯಾವ್ ಎಲ್ಲಿ ಬಳಸಬೇಕು, ಹ್ಯಾಸ್ ಎಲ್ಲಿ ಬಳಸಬೇಕು, ಹ್ಯಾಡ್ ಎಲ್ಲಿ ಬಳಸಬೇಕು? ಇದನ್ನ ನಾನು ಸಿಂಪಲ್ ಆಗಿ ಹೇಳ್ಕೊಡ್ತಾ ಇದ್ದೀನಿ ನಿಮ್ಗೆ ಇವತ್ತು. ಬಟ್ ಇದು ಡೀಟೇಲ್ ಆಗಿ ಮುಂದೆ ನಾನು ಹೇಳ್ತೀನಿ. ಬಟ್ ಜಸ್ಟ್ ಸಿಂಪಲ್ ಆಗಿ ಅಂದ್ರೆ ಒಂದು 10-15 ನಿಮಿಷದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಜಸ್ಟ್ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ, ವಿಡಿಯೋನ ಕೊನೆ ತನಕ ನೋಡಿ. ಓಕೆ, ಸೊ ಹ್ಯಾವ್, ಹ್ಯಾಸ್, ಹ್ಯಾಡ್ ಇದು ಆಕ್ಚುಲಿ ಹ್ಯಾವ್, ಹ್ಯಾಸ್, ಹ್ಯಾಡ್ ಅನ್ನೋ ಪದನೇ ಇದೆಯಲ್ಲ, ಅದು ಬೇರೆ ಬೇರೆ ಕಡೆ ಬೇರೆ ಬೇರೆ ತರ ಮೀನಿಂಗ್ ಬರುತ್ತೆ. ಇಲ್ಲಿ ಏನು ಅನ್ನೋದನ್ನ ನೋಡೋಣ. ಸೊ ಈಗ ಸಿಂಪಲ್ ಒಂದು ಎಕ್ಸಾಂಪಲ್ ನೋಡಿ. ಐ ಹ್ಯಾವ್ ಅ ಕಾರ್. ಐ ಹ್ಯಾವ್ ಅ ಕಾರ್ ಅಂದ್ರೆ ಏನು? ನನ್ನ ಹತ್ರ ಒಂದು ಕಾರ್ ಇದೆ. ನನ್ನ ಹತ್ರ ಒಂದು ಕಾರ್ ಇದೆ ಅಂತ ಹೇಳ್ಬೋದು, ಅಥವಾ ಕೆಲವರು ನನ್ನ ಬಳಿ ಒಂದು ಕಾರ್ ಇದೆ, ನನ್ನ ಪುಟ ಒಂದು ಕಾರ್ ಇದೆ. ಹೆಂಗ್ ಬೇಕಾದ್ರೆ ನನ್ನ ಹತ್ರ ಒಂದು ಕಾರ್ ಇದೆ ಅಂತ ನಾವು ಹೇಳೋದಾದ್ರೆ ಹೆಂಗೆ? ನನ್ನ ಹತ್ರ ಒಂದು ಕಾರ್ ಇದೆ, ಐ ಹ್ಯಾವ್ ಅ ಕಾರ್, ಅಥವಾ ನನ್ನ ಹತ್ರ ಕಾರ್ ಇದೆ, ಐ ಹ್ಯಾವ್ ಅ ಕಾರ್. ಓಕೆ, ನೆಕ್ಸ್ಟ್ ಇದೆ, ಇಲ್ಲಿ ನಾವು ಹ್ಯಾವ್ ಬಳಸಿದೀವಿ. ಐ ಹ್ಯಾವ್. ಶಿ ಹ್ಯಾಸ್ ಅ ಕಾರ್. ನನ್ನ ಹತ್ರ ಒಂದು ಕಾರ್ ಇದೆ, ಅವಳ ಹತ್ರ ಒಂದು ಕಾರ್ ಇದೆ. ನಾನು ಅಂತ ಹೇಳಿದಾಗ ನಾವಿಲ್ಲಿ ಹ್ಯಾವ್ ಅಂತ ಬಳಸಿದೀವಿ ಅಲ್ವಾ? ಅವಳು ಅಂತ ಹೇಳಿದಾಗ ಶಿ ಅಂತ ಬಳಸಿದ್ರೆ ಹ್ಯಾಸ್ ಬಳಸಿದೀವಿ, ರೈಟ್? ಇದನ್ನ ನೀವು ಅರ್ಥ ಮಾಡ್ಕೋಬೇಕಾಗಿರೋದು. ಐ ಹ್ಯಾವ್, ಶಿ ಹ್ಯಾಸ್. ಐ ಹ್ಯಾವ್ ಅ ಕಾರ್, ಐ ಹ್ಯಾವ್ ಅ ಬೈಕ್, ಐ ಹ್ಯಾವ್ ಅ ಪೆನ್, ಐ ಹ್ಯಾವ್ ಅ ಸೆಲ್ ಫೋನ್, ಐ ಹ್ಯಾವ್ ಅ ಕಂಪ್ಯೂಟರ್, ಐ ಹ್ಯಾವ್ ಅ ಸನ್, ಐ ಹ್ಯಾವ್ ಅ ಡಾಟರ್. ಓಕೆ, ರೈಟ್? ಈ ತರ ಐ ಹ್ಯಾವ್. ಶಿ ಅಂತ ಬಂದಾಗ ಅವಳು, ಹಿ, ಶಿ, ಇಟ್, ಅವಳು, ಅವನು, ಅದು ಅಂತ ಬಂದಾಗ ನಾವು ಹ್ಯಾಸ್ ಬಳಸ್ತೀವಿ. ಓಕೆ, ಬೇಸಿಕ್ ತಿಳ್ಕೊಳ್ಳಿದು. ಈ ಹ್ಯಾಸ್ ಅನ್ನ ನಾವು ಯಾವುದಕ್ಕೆ ಬೇರೆ ಕಡೆ ಬಳಸ್ತೀವಿ, ಬಟ್ ಇಲ್ಲಿ ನನ್ನ ಹತ್ರ ಇದೆ, ಇಲ್ಲಿ ಇದೆ, ಇದೆ 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 ಅಂತ ಹೇಳಕ್ಕೆ ನಾವು ಬಳಸ್ತಾ ಇದೀವಿ, ಹ್ಯಾಸ್ ಬಳಸ್ತೀವಿ. ಎಲ್ಲಿ? ಹಿ, ಶಿ, ಇಟ್, ಅವನು, ಅವಳು, ಅದು ಅಂತ ಬಂದಾಗ, ಹಿ, ಶಿ, ಇಟ್ ಬಂದಾಗ ನಾವು ಹ್ಯಾಸ್ ಬಳಸ್ತೀವಿ. ಐ ಹ್ಯಾವ್ ಅ ಕಾರ್, ಯು ಹ್ಯಾವ್ ಅ ಕಾರ್, ಶಿ ಹ್ಯಾಸ್ ಅ ಕಾರ್, ಹಿ ಹ್ಯಾಸ್ ಅ ಕಾರ್. ಓಕೆ, ಇಟ್ಟನ್ನ ನಾನು ಬೇರೆ ಎಕ್ಸಾಂಪಲ್ ಕೊಡ್ತೀನಿ. ಅದರ ಅರ್ಥ ಏನು? ನಾವು ಹ್ಯಾವ್ ಎಲ್ಲಿ ಬಳಸ್ತೀವಿ? ಐ ನಾನು, ಯು ನೀನು ಅಥವಾ ನೀವು, ವಿ ನಾವು, ದೇ. ಐ, ಯು, ವಿ, ದೇ. ಐ ಹ್ಯಾವ್, ಯು ಹ್ಯಾವ್, ವಿ ಹ್ಯಾವ್, ದೇ ಹ್ಯಾವ್. ನನ್ನ ಹತ್ರ ಕಾರ್ ಇದೆ, ನಿನ್ನ ಹತ್ರ ಕಾರ್ ಇದೆ, ನಮ್ಮ ಹತ್ರ ಕಾರ್ ಇದೆ, ಅವ್ರ ಹತ್ರ ಕಾರ್ ಇದೆ, ಎಲ್ಲದಕ್ಕೂ ಹ್ಯಾವ್ ಬರುತ್ತೆ. ಅದೇ ಅವನ ಹತ್ರ ಕಾರ್ ಇದೆ, ಅವಳ ಹತ್ರ ಕಾರ್ ಇದೆ, ಅಥವಾ ಹೆಸರು ಬಳಸಬಹುದು. ಹಿ ಹ್ಯಾಸ್ ಅ ಕಾರ್, ಅರುಣ್ ಹ್ಯಾಸ್ ಅ ಕಾರ್, ಕಿರಣ್ ಹ್ಯಾಸ್ ಅ ಕಾರ್, ರಮೇಶ್ ಹ್ಯಾಸ್ ಅ ಕಾರ್, ಅಥವಾ ಶೀತಲ್ ಹ್ಯಾಸ್ ಅ ಕಾರ್, ರಮಾ ಹ್ಯಾಸ್ ಅ ಕಾರ್, ಪ್ರಿಯಾ ಹ್ಯಾಸ್ ಅ ಕಾರ್. ಹೆಸರು. ಹ್ಯಾಸ್ ಯಾಕೆ ಬಳಸ್ತೀವಿ? ಹಿ, ಶಿ, ಇಟ್, ಅವನು, ಅವಳು, ಅದು.
ಅಂತ ಹೇಳ್ಬೇಕಾದ್ರೆ. ಈಗ ಹ್ಯಾಡ್ ಇಲ್ಲಿ ಬಳಸ್ತೀವಿ. ಹ್ಯಾಡ್ ಯೂಶ್ವಲಿ ಅಂತಲ್ಲ, ಹ್ಯಾಡ್ ನಾವು ಎಲ್ಲಿ ಬಳಸ್ತೀವಿ ಅಂದ್ರೆ ಫಾಸ್ಟ್ ಅಲ್ಲಿ ಬಳಸ್ತೀವಿ. ಕಳೆದು ಹೋಗಿರೋ ಟೈಮ್ ಏನು ಫಾಸ್ಟ್ ಅಲ್ಲಿ ಆಗೋಗಿರೋದು ಭೂತ ಕಾಲದಲ್ಲಿ. ಐ ಹ್ಯಾಡ್ ಅ ಕಾರ್ ಅಂದ್ರೆ ಏನರ್ಥ, ನನ್ನ ಹತ್ರ ಒಂದು ಕಾರ್ ಇತ್ತು. ಇಲ್ಲಿ ಇತ್ತು ಇದೆ, ಇಲ್ಲಿ ಇದೆ, ಇಲ್ಲೂ ಇದೆ, ಹೌದಾ? ಇದೆ ಇತ್ತು. ಸೊ ಇಲ್ಲಿ ಹ್ಯಾವ್, ಹ್ಯಾಸ್, ಹ್ಯಾಡ್. ಓಕೆ, ಸೊ ಐ ಹ್ಯಾಡ್ ಅ ಕಾರ್, ನನ್ನ ಹತ್ರ ಒಂದು ಕಾರ್ ಇತ್ತು. ನೌ ಐ ಡೋಂಟ್ ಹ್ಯಾವ್ ಅ ಕಾರ್, ಈಗ ನನ್ನ ಹತ್ರ ಕಾರ್ ಇಲ್ಲ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್, ಈಗ ಸಿಂಪಲ್ ಆಗಿ ತಿಳ್ಕೊಂಡ್ರಲ್ವಾ? ಹ್ಯಾವ್ ಎಲ್ಲಿ ಯೂಸ್ ಮಾಡ್ತೀವಿ? ಐ ಯು ವಿ ಇದೇ ಸಬ್ಜೆಕ್ಟ್ ಯೂಸ್ ಮಾಡ್ತೀವಿ. ಹ್ಯಾಸ್ ಎಲ್ಲಿ ಯೂಸ್ ಮಾಡ್ತೀವಿ? ಹಿ ಶಿ ಇಟ್ ಬಂದಾಗ ಯೂಸ್ ಮಾಡ್ತೀವಿ. ಹ್ಯಾಡ್ ಎಲ್ಲಿ ಯೂಸ್ ಮಾಡ್ತೀವಿ? ಇತ್ತು. ಐ ಹ್ಯಾಡ್ ಅ ಕಾರ್, ಇತ್ತು. ಓಕೆ, ಸೊ ಇದ್ರದ್ದು ನೆಗೆಟಿವ್ ನೋಡೋಣ. ನೆಗೆಟಿವ್ ಏನು? ಐ ಡೋಂಟ್ ಹ್ಯಾವ್ ಅ ಕಾರ್. ಐ ಹ್ಯಾವ್ ಅ ಬೈಕ್. ನಿಮ್ಮ ಹತ್ರ ಕಾರ್ ಇದೆಯಾ? ಡು ಯು ಹ್ಯಾವ್ ಅ ಕಾರ್? ಐ ಡೋಂಟ್ ಹ್ಯಾವ್ ಅ ಕಾರ್. ಐ ಹ್ಯಾವ್ ಅ ಬೈಕ್. ಓಕೆ, ನನ್ನ ಹತ್ರ ಇಲ್ಲ, ಏನೋ ಒಂದು ವಸ್ತು ನನ್ನ ಹತ್ರ ಇಲ್ಲ ಅಂತ ಹೇಳಕ್ಕೆ ಐ ಡೋಂಟ್ ಹ್ಯಾವ್. ಸೊ ಐ ಹ್ಯಾವ್ ಅದರ ನೆಗೆಟಿವ್ ನಾವು ಐ ಡೋಂಟ್. ಡೋಂಟ್ ಅಂದ್ರೆ ಏನು? ಡೂ ನಾಟ್ ದ ಫಾಸ್ಟ್ ಫಾರ್ಮ್, ಸಾರಿ, ಡೂ ನಾಟ್ ದ ಶಾರ್ಟ್ ಫಾರ್ಮ್, ಡೋಂಟ್. ತುಂಬಾ ಜನ ಡೋಂಟ್ ಅಂತ ಬಳಸಲ್ಲ, ನಾಟ್ ಬಳಸ್ಬಿಡ್ತೀರಾ. ಐ ನಾಟ್ ಹ್ಯಾವ್ ಅ ಕಾರ್. ಡೋಂಟ್ ಅನ್ನೋ ಪದನೇ ಬಳಸೋದಿಲ್ಲ, ಎಲ್ಲದಕ್ಕೂ ನಾಟ್ ಯೂಸ್ ಮಾಡ್ಬಿಡೋದು. ಬಹಳ ಜನ ಸ್ಟೂಡೆಂಟ್ಸ್ ನೋಡಿದ್ದೀನಿ ನಾನು. ಸೊ ಐ ಡೋಂಟ್ ಹ್ಯಾವ್ ಅ ಕಾರ್, ಐ ಡೋಂಟ್ ಹ್ಯಾವ್. ಐ ಹ್ಯಾವ್, ಐ ಡೋಂಟ್ ಹ್ಯಾವ್. ಹೇಳಿ, ಐ ಹ್ಯಾವ್, ಐ ಡೋಂಟ್ ಹ್ಯಾವ್. ಓಕೆ, ಸೊ ಏನು? ನನ್ನ ಹತ್ರ ಇಲ್ಲ, ಏನಿಲ್ಲ? ಅ ಕಾರ್. ಆಮೇಲೆ ನನ್ನ ಹತ್ರ ಏನಿಲ್ಲ, ಅದನ್ನ ಐ ಡೋಂಟ್ ಹ್ಯಾವ್ ಅ ಕಾರ್, ಐ ಡೋಂಟ್ ಹ್ಯಾವ್ ಅ ಬೈಕ್, ಐ ಡೋಂಟ್ ಹ್ಯಾವ್ ಅ ಸೆಲ್ ಫೋನ್, ಐ ಡೋಂಟ್ ಹ್ಯಾವ್ ಅ ಕಂಪ್ಯೂಟರ್, ಐ ಡೋಂಟ್ ಹ್ಯಾವ್ ಎನಿಥಿಂಗ್. ನೀವೇನ್ ಬೇಕಾದ್ರೆ ಹೇಳಿ. ಓಕೆ, ಸೊ ಇಲ್ಲಿ ಡೋಂಟ್ ಹ್ಯಾವ್ ಬಳಸಿ. ಈಗ ಇಲ್ಲಿ ಇನ್ನೊಂದು ವಿಷಯ, ಇದು ಎಲ್ಲಿ ಬಳಸ್ತೀವಿ? ಐ ಡೋಂಟ್ ಹ್ಯಾವ್, ಯು ಡೋಂಟ್ ಹ್ಯಾವ್, ವಿ ಡೋಂಟ್ ಹ್ಯಾವ್, ದೇ ಡೋಂಟ್ ಹ್ಯಾವ್, ರೈಟ್? ಆದ್ರೆ ಶಿ, ಹಿ, ಶಿ, ಇಟ್ ಅಂತ ಬಂದಾಗ ಇಲ್ಲಿ ಡೋಂಟ್ ಬದಲು ಕರೆಕ್ಟ್ ಆಗಿ ಗಮನಿಸಿ. ಇಲ್ಲಿ ತುಂಬಾ ಜನ ಮಿಸ್ಟೇಕ್ ಮಾಡ್ತಾರೆ. ಫ್ಲೂಯೆಂಟ್ ಆಗಿ ನಾವು ಮಾತಾಡ್ತಿದೀವಿ ಅಂತ ಅನ್ಕೊಂಡಿರೋರು ಈ ಮಿಸ್ಟೇಕ್ಸ್ ನ ತುಂಬಾ ಮಾಡ್ತಾರೆ. ಇಲ್ಲಿ ಡೋಂಟ್ ನ ಬಳಸುವಾಗಿಲ್ಲ, ಡಸ್ ನಾಟ್, ಆರ್ ಡಸ್ ನಾಟ್ ಅನ್ನೋದನ್ನ ಶಾರ್ಟ್ ಫಾರ್ಮ್ ಡಸಂಟ್. ಅಂದ್ರೆ ಐ ಹ್ಯಾವ್ ಅ ಕಾರ್, ಶಿ ಹ್ಯಾಸ್ ಅ ಕಾರ್. ಐ ಡೋಂಟ್ ಹ್ಯಾವ್ ಅ ಕಾರ್, ಶಿ ಡಸಂಟ್ ಹ್ಯಾವ್ ಅ ಕಾರ್. Doesn't. That is very, very important. Okay, so she doesn't have a car. So ಇಲ್ಲಿ she doesn't ಆದ್ಮೇಲೆ has ಬಳಸಬೇಕಾ? No, that's wrong. So doesn't ಆದ್ಮೇಲೆ ಯಾವಾಗಲೂ have ಬಳಸಬೇಕು. ಆಲ್ರೆಡಿ ಎಸ್ ಬಂದಿದೆ. ಒಂದ್ಸಲ ಎಸ್ ಬಂದ್ಮೇಲೆ ಮತ್ತೆ ಇನ್ನೊಂದ್ಸಲ she doesn't has a car ಅಲ್ಲ, she doesn't have a car. So ಇದು ಬರೀ ಬಾಯ್ಪಾಠ ಮಾಡಬೇಕು. doesn't have, I have, she doesn't have. I have a car, she doesn't have a car. doesn't have, doesn't go, doesn't speak. ಸೊ ಬೇರೆ ವರ್ಬ್ಸ್ ಯೂಸ್ ಮಾಡೋದು. ಇಲ್ಲಿ ಮೇನ್ ಆಗಿ ಹ್ಯಾವ್ ಅನ್ನೋದು ಒಂದು ಕ್ರಿಯಾಪದ. ಹ್ಯಾವ್ ಅನ್ನೋದು ಒಂದು ಕ್ರಿಯಾಪದ. ಅಂದ್ರೆ ನಾವು ನನ್ನ ಹತ್ರ ಇದೆ ಅನ್ನೋದೇ ಒಂದು. ಐ ಹ್ಯಾವ್, ಐ ಡೋಂಟ್ ಹ್ಯಾವ್. ಶಿ ಹ್ಯಾಸ್, ಶಿ ಡಸಂಟ್ ಹ್ಯಾವ್. ಗಾಟ್ ಇಟ್? ಓಕೆ, ನಾವು ಇಲ್ಲಿ ನೋಡಿ, ಇದನ್ನ ನಾವು ಫಾಸ್ಟ್ ಆಗಿ ನೋಡಿದಾಗ ಐ ಡಿಡಂಟ್ ಹ್ಯಾವ್ ಅ ಕಾರ್. ನನ್ನ ಹತ್ರ ಕಾರು ಇತ್ತು. ಐ ಹ್ಯಾಡ್ ಅ ಕಾರ್. ಇರಲಿಲ್ಲ ಅಂತ ಹೇಳಕ್ಕೆ ಏನು? ಐ ಡಿಡಂಟ್ ಯೂಸ್ ಮಾಡಬೇಕು ಫಾಸ್ಟ್ ಅಲ್ಲಿ. ಐ ಡಿಡಂಟ್ ಇಲ್ಲಿ ಏನಾಗುತ್ತೆ, ತುಂಬಾ ಜನ ಇಲ್ಲಿ ಐ ಡೋಂಟ್ ಹ್ಯಾಡ್ ಅ ಕಾರ್, ಐ ಡೋಂಟ್ ಹ್ಯಾಡ್ ಅ ಕಾರ್ ಅಂತ ಹೇಳ್ತಾರೆ. ಅಥವಾ ಇಲ್ಲಿ ಐ ಡಿಡಂಟ್ ಹ್ಯಾಡ್ ಯೂಸ್ ಮಾಡಬಾರ್ದು. ನೀವು ಡಿಡಂಟ್ ಆದ್ಮೇಲೆ ಹ್ಯಾವ್ ಯೂಸ್ ಮಾಡಬೇಕು. ಇಲ್ಲಿ ಡಸಂಟ್ ಆದ್ಮೇಲೆ ಹ್ಯಾವ್ ಬಂದಿದೆಯಲ್ವಾ, ಡಸಂಟ್ ಹ್ಯಾವ್. ಇಲ್ಲಿ ಫಾಸ್ಟ್, ನನ್ನ ಹತ್ರ ಇರಲಿಲ್ಲ. ಐ ಡಿಡಂಟ್ ಹ್ಯಾವ್ ಅ ಕಾರ್. ಸೊ ನನ್ನ ಹತ್ರ ಕಾರ್ ಇರಲಿಲ್ಲ, ಐ ಡಿಡಂಟ್ ಹ್ಯಾವ್ ಅ ಕಾರ್. ನನ್ನ ಹತ್ರ ಬೈಕು ಇರಲಿಲ್ಲ, ಐ ಡಿಡಂಟ್ ಹ್ಯಾವ್ ಅ ಬೈಕ್. ನನ್ನ ಹತ್ರ ಬೈಕೂ ಇರಲಿಲ್ಲ, ಕಾರೂ ಇರಲಿಲ್ಲ. ಈ ಅಂತ ಹೇಳ್ತೀವಲ್ಲ, ಐ ಡಿಡಂಟ್ ಈವನ್ ಅಂತ ಹೇಳಿ. ಐ ಡಿಡಂಟ್ ಈವನ್ ಹ್ಯಾವ್ ಅ ಕಾರ್, ಐ ಡಿಡಂಟ್ ಈವನ್ ಹ್ಯಾವ್ ಅ ಬೈಕ್. ಬೇಸಿಕ್ಲಿ ಐ ಡಿಡಂಟ್ ಈವನ್ ಹ್ಯಾವ್ ಅ ಸೆಲ್ ಫೋನ್. ನನ್ನ ಹತ್ರ ಸೆಲ್ ಫೋನ್ ಕೂಡ ಇರಲಿಲ್ಲ ಅಂತ ಹೇಳೋದಾದ್ರೆ ಹೆಂಗೆ ಹೇಳ್ತೀವಿ? ಐ ಡಿಡಂಟ್ ಈವನ್, ಅದನ್ನ ಓದ್ತಾ ಇದೀವಿ. ಐ ಡಿಡಂಟ್ ಈವನ್ ಹ್ಯಾವ್ ಅ ಕಾರ್. ನನ್ನ ಹತ್ರ ಕಾರು ಇರಲಿಲ್ಲ, ಐ ಡಿಡಂಟ್ ಈವನ್ ಹ್ಯಾವ್ ಅ ಬೈಕ್. ನನ್ನ ಹತ್ರ ಬೈಕು ಇರಲಿಲ್ಲ, ಐ ಡಿಡಂಟ್ ಈವನ್ ಹ್ಯಾವ್ ಅ ಬೈಸಿಕಲ್. ನನ್ನ ಹತ್ರ ಒಂದು ಸೈಕಲ್ ಕೂಡ ಇರಲಿಲ್ಲ. ಸೊ ಹೇಗೆ ಹೇಳ್ತೀವಿ? ಡಿಡಂಟ್ ಹ್ಯಾವ್. ಐ ಹ್ಯಾಡ್, ಐ ಡಿಡಂಟ್ ಹ್ಯಾವ್. ಇದು ಒಂದು ನೆಗೆಟಿವ್. ಐ ಹ್ಯಾಡ್ದು ನೆಗೆಟಿವ್ ಏನು? ಐ ಡಿಡಂಟ್ ಹ್ಯಾವ್.
ಓಕೆ, ಸೊ ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಹಳ ಜನ ಕನ್ಫ್ಯೂಸ್ ಮಾಡ್ಕೋತೀರಾ. ಓಕೆ ರೈಟ್, ನೆಕ್ಸ್ಟ್ ಇನ್ನೊಂದೆರಡು ಎಕ್ಸಾಂಪಲ್ ನೋಡೋಣ. ಆಮೇಲೆ ಇಲ್ಲಿ ಚೇಂಜ್ ಆಗೋದು ನೋಡಿ, ಏನ್ ಚೇಂಜ್ ಆಗುತ್ತೆ ಅಂತ ನೋಡಿ. ಸೊ ನನ್ನ ಹತ್ರ ಕಾರ್ ಇದೆ, ನನ್ನ ಹತ್ರ ಅವಳ ಹತ್ರ ಕಾರ್ ಇದೆ. ನನ್ನ ಹತ್ರ ಕಾರ್ ಇತ್ತು, ಅವಳ ಹತ್ರ ಕಾರ್ ಇರಲಿಲ್ಲ. ಈ ಮೀನಿಂಗ್ ಫಸ್ಟ್ ನಾವು ಇದನ್ನ ನೋಡಿ. ಆಮೇಲೆ ಹ್ಯಾವಿಗೆ ನಾವು ಮುಂದೆ ಏನು ಹಾಕ್ತೀವಿ ಅನ್ನೋದು ಮುಖ್ಯ. ಹ್ಯಾವ್ ಆದ್ಮೇಲೆ ಏನು? ಹ್ಯಾವ್ ಆದ್ಮೇಲೆ ಟು ಹಾಕ್ತಾ ಇದೀವಿ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಹೇಳಿದ್ನಲ್ಲ, ಹ್ಯಾವ್ ಒಂದೊಂದು ಸಿಚುವೇಶನ್ ಅಲ್ಲಿ ಒಂದೊಂದು ತರ ಮೀನಿಂಗ್ ಬರುತ್ತೆ. ಈಗ ಹ್ಯಾವ್ ಆದ್ಮೇಲೆ ಟು ಹಾಕಿದ್ರೆ ಐ ಹ್ಯಾವ್ ಟು. ಸೇ ಐ ಹ್ಯಾವ್ ಅ ಕಾರ್. ನನ್ನ ಹತ್ರ ಒಂದು ವಸ್ತು ಇದೆ ಅಂತ ಹೇಳಲಿಕ್ಕೆ ನಾವು ಟು ಯೂಸ್ ಮಾಡಲ್ಲ. ಐ ಹ್ಯಾವ್ ಟು, ನಾನೇನೋ ಮಾಡಬೇಕು. ಐ ಹ್ಯಾವ್ ಟು ವರ್ಕ್, ನಾನು ಕೆಲಸ ಮಾಡಬೇಕು. ಶಿ ಹ್ಯಾಸ್ ಟು ವರ್ಕ್, ಅವಳು ಕೆಲಸ ಮಾಡಬೇಕು ಅಂದ್ರೆ ನಾನು ಹೇಳಿದ್ರೆ ಹಿ ಶಿ ಇಟ್ಟಿಗೆ ನಾವು ಹ್ಯಾಸ್ ಹಾಕ್ತೀವಿ. ಶಿ ಹ್ಯಾಸ್ ಟು ವರ್ಕ್, ಅವಳು ಕೆಲಸ ಮಾಡಬೇಕು. ಇಲ್ಲಿ ಐ ಹ್ಯಾಡ್ ಟು, ಓಕೆ ಸೊ ಪಾಸ್ಟ್ ಅಂತ ಆಮೇಲೆ ಹೋಗೋಣ. ನೆಕ್ಸ್ಟ್ ಇದ್ರ ನೆಗೆಟಿವ್ ಏನು? ಐ ಡೋಂಟ್ ಹ್ಯಾವ್ ಟು ವರ್ಕ್. ಐ ಡೋಂಟ್ ಹ್ಯಾವ್ ಟು ವರ್ಕ್, ನಾನು ಕೆಲಸ ಮಾಡಬೇಕಾಗಿಲ್ಲ. ಐ ಡೋಂಟ್ ಹ್ಯಾವ್ ಟು ವರ್ಕ್ ಎನಿಮೋರ್, ಇನ್ಮೇಲೆ ನಾನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಐ ಹ್ಯಾವ್ ಟು ವರ್ಕ್, ನಾನು ಕೆಲಸ ಮಾಡಲೇಬೇಕು. ಐ ಡೋಂಟ್ ಹ್ಯಾವ್ ಟು ವರ್ಕ್, ನನಗೆ ಕೆಲಸ ಮಾಡೋ ಅಗತ್ಯ ಇಲ್ಲ. ಓಕೆ, ಅದೇ ಶಿ ಡಸಂಟ್ ಹ್ಯಾವ್. ಸೊ ನೋಡಿ, ಶಿ ಡಸಂಟ್ ಹ್ಯಾವ್ ಬಳಸಬೇಕು ಟು ವರ್ಕ್. ಶಿ ಡಸಂಟ್ ಹ್ಯಾವ್ ವರ್ಕ್ ಅಲ್ಲ, ಶಿ ಡಸಂಟ್ ಹ್ಯಾವ್ ಟು ವರ್ಕ್. ಅವಳು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಶಿ ಹ್ಯಾಸ್ ಟು ವರ್ಕ್, ಅವಳು ಕೆಲಸ ಮಾಡಬೇಕು. ಶಿ ಡಸಂಟ್ ಹ್ಯಾವ್ ಟು ವರ್ಕ್, ಅವಳು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಐ ಹ್ಯಾವ್ ಟು ವರ್ಕ್, ನಾನು ಕೆಲಸ ಮಾಡಬೇಕು. ಐ ಡೋಂಟ್ ಹ್ಯಾವ್ ಟು ವರ್ಕ್, ನಾನು ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ನೆಕ್ಸ್ಟ್ ಇನ್ನೊಂದು ನೋಡಿ, ಇದು ವಿಚಿತ್ರವಾಗಿರೋದು. ನಾನು ಹೇಳಿದ್ನಲ್ಲ ಹ್ಯಾವ್ ನ ಯಾವ್ಯಾವ ತರ ಬಳಸ್ತೀವಿ ಅಂತ. ನನ್ನ ಹತ್ರ ಒಂದಿದೆ, ನನ್ನ ಹತ್ರ ಇಲ್ಲ ಅನ್ನೋದಕ್ಕೆ ಹ್ಯಾವ್ ಬಳಸ್ತೀವಿ. ಆಮೇಲೆ ನಾನು ಏನೋ ಮಾಡಬೇಕು, ಹ್ಯಾವ್ ಟು ಬಳಸ್ತೀವಿ. ಇಲ್ಲಿ ನೋಡಿ, ಈಗ ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಐ ಹ್ಯಾವ್ ತಗೊಂಡಿದ್ದೀವಿ. ಆಮೇಲೆ ಇಲ್ಲಿ ಏನೋ ಇದೆ, ಏನಿದೆ ನೋಡಿ, ಐ ಹ್ಯಾವ್ ಫಿನಿಶ್ಡ್. ಐ ಹ್ಯಾವ್ ಫಿನಿಶ್ಡ್, ನಾನು ಮುಗಿಸಿದ್ದೀನಿ. ಕಾಣಿಸ್ತಾ ಇಲ್ವಾ? ಓಕೆ, ಸೊ ಐ ಹ್ಯಾವ್ ಫಿನಿಶ್ಡ್. ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್. ನಾನು ನನ್ನ ಕೆಲಸ ಮುಗಿಸಿದ್ದೀನಿ. ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್, ನಾನು ನನ್ನ ಕೆಲಸ ಮುಗಿಸಿದ್ದೀನಿ. ಇಲ್ಲಿ ಹೇಳೋದಾದ್ರೆ ಶಿ ಹ್ಯಾಸ್. ಸೊ ಇಲ್ಲಿ ಹ್ಯಾವ್ ಫಿನಿಶ್ಡ್, ಇಲ್ಲಿ ಹ್ಯಾಸ್ ಫಿನಿಶ್ಡ್. ಶಿ ಹ್ಯಾಸ್ ಫಿನಿಶ್ಡ್ ಹರ್ ವರ್ಕ್, ಅವಳ ಕೆಲಸ ಮುಗಿಸಿದ್ದಾಳೆ. ಓಕೆ, ಅರ್ಥ ಆಯ್ತಾ? ಸೊ ಇಲ್ಲಿ ನಾವು ಏನ್ ನೋಡಿದ್ವಿ, ಬೇಸಿಕಲಿ ಇದ್ರದ್ದು ನೆಗೆಟಿವ್ ನೋಡ್ಬಿಡೋಣ. ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್, ನಾನು ನನ್ನ ಕೆಲಸ ಮುಗಿಸಿದ್ದೀನಿ. ಐ ಹ್ಯಾವಂಟ್ ಫಿನಿಶ್ಡ್ ಮೈ ವರ್ಕ್, ನಾನು ನನ್ನ ಕೆಲಸ ಇನ್ನೂ ಮುಗಿಸಿಲ್ಲ ಅಂತ ಅರ್ಥ. ನಾನು ನನ್ನ ಕೆಲಸ ಇನ್ನೂ ಮುಗಿಸಲಿಲ್ಲ ಅಲ್ಲ, ಮುಗಿಸಲಿಲ್ಲ. ನಾನು ನನ್ನ ಕೆಲಸ ಮುಗಿಸ್ಲಿಲ್ಲ. ಐ ಡಿಡಂಟ್ ಫಿನಿಶ್ ಮೈ ವರ್ಕ್, ನಾನು ನನ್ನ ಕೆಲಸ ಇನ್ನೂ ಮುಗಿಸಿಲ್ಲ. ಐ ಹ್ಯಾವಂಟ್ ಫಿನಿಶ್ಡ್ ಮೈ ವರ್ಕ್ ಯೆಟ್. ಇದು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಸೊ ಅದೇ ತರ ಶಿ ಹ್ಯಾಸಂಟ್ ಫಿನಿಶ್ಡ್, ಶಿ ಹ್ಯಾಸಂಟ್ ಫಿನಿಶ್ಡ್, ಶಿ ಹ್ಯಾಸಂಟ್ ಫಿನಿಶ್ಡ್ ಹರ್ ವರ್ಕ್. ನೋಡಿ ಇಲ್ಲಿ ಶಿ ಹ್ಯಾಸ್ ಫಿನಿಶ್ಡ್, ಶಿ ಹ್ಯಾಸಂಟ್. ಹ್ಯಾಸಂಟ್ ಅಂದ್ರೆ ಏನು? ಹ್ಯಾಸ್ ನಾಟ್. ಶಿ ಹ್ಯಾಸ್ ನಾಟ್ ಫಿನಿಶ್ಡ್ ಹರ್ ವರ್ಕ್, ಅವಳ ಕೆಲಸ ಇನ್ನೂ ಮುಗಿಸಿಲ್ಲ. ಐ ಹ್ಯಾವಂಟ್ ಅಂದ್ರೆ ಐ ಹ್ಯಾವ್ ನಾಟ್ ಅಂತ ಅರ್ಥ. ಓಕೆ, ಐ ಹ್ಯಾವಂಟ್ ಫಿನಿಶ್ಡ್ ಮೈ ವರ್ಕ್ ಯೆಟ್, ನಾನು ಇನ್ನೂ ನನ್ನ ಕೆಲಸ ಮುಗಿಸಿಲ್ಲ. ನಾವು ಇಲ್ಲಿ ನಾವು ಬಂದಾಗ ಏನಾಗುತ್ತೆ, ಸೇಮ್ ಇರುತ್ತೆ, ಬಟ್ ಹ್ಯಾಡ್ ಆಗ್ತೀವಿ ಅಷ್ಟೇ. ಇಲ್ಲಿ ಐ ಹ್ಯಾಡಂಟ್ ಫಿನಿಶ್ಡ್ ಮೈ ವರ್ಕ್. ಐ ಹ್ಯಾಡಂಟ್ ಫಿನಿಶ್ಡ್ ಮೈ ವರ್ಕ್, ನಾನು ಇನ್ನೂ ಕೆಲಸ ಮುಗಿಸಿರಲಿಲ್ಲ. ಇಲ್ಲೇನಿದೆ? ಮುಗಿಸಿಲ್ಲ. ಇಲ್ಲೇನಿದೆ? ಮುಗಿಸಿರಲಿಲ್ಲ. ಮುಗಿಸಿರಲಿಲ್ಲ ನೋಡಿ, ಇಲ್ಲಿ ಮುಗಿಸಿಲ್ಲ, ಮುಗಿಸಿರಲಿಲ್ಲ. ಇದರ ಅರ್ಥ ಏನು? ಫಾಸ್ಟ್ ಇದು. ನನ್ನ ಕೆಲಸ ಮುಗಿಸಿರ್ಲಿಲ್ಲ, ಅಷ್ಟರೊಳಗೆ ಅವ್ರು ಬಂದರು. ಸೊ ಐ ಹ್ಯಾಡಂಟ್ ಫಿನಿಶ್ಡ್ ಮೈ ವರ್ಕ್ when they arrived. ಓಕೆ, ನಾನು ಅವ್ರು ಬರೋಕ್ಕಿಂತ ಮುಂಚೆ ಕೆಲಸ ಮುಗಿಸಿರ್ಲಿಲ್ಲ, ಅಷ್ಟು ಬೇಗ ಬಂದ್ಬಿಟ್ರು. ಸೊ ನಾವು ಹ್ಯಾಡಂಟ್ ಅಂತ ಯೂಸ್ ಮಾಡಬೇಕಾದ್ರೆ ಅದಕ್ಕೆ ಇನ್ನೊಂದು ಕಾಂಟೆಕ್ಸ್ಟ್ ಕೊಡಬೇಕಾಗುತ್ತೆ, ಟೈಮ್ ಕಾಂಟೆಕ್ಸ್ಟ್ ಕೊಡಬೇಕಾಗುತ್ತೆ. ದೇರ್ ಹ್ಯಾಸ್ ಟು ಬಿ ಟು ವರ್ಬ್ಸ್, ಟು ಆಕ್ಷನ್ ಹ್ಯಾಪನಿಂಗ್. ಅವಾಗಲೇ ನಾವು ಹ್ಯಾಡಂಟ್ ಅಂತ ಯೂಸ್ ಮಾಡ್ತೀವಿ. ಹ್ಯಾಡಂಟ್. ಸೊ ಐ ಹ್ಯಾಡ್ ಫಿನಿಶ್ಡ್ ಮೈ ವರ್ಕ್,
ನಾನು ನನ್ನ ಕೆಲಸ ಮುಗಿಸಿದ್ದೆ. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಕನ್ನಡನೇ ನೀವು ಮಿಸ್ಟೇಕ್ ಮಾಡ್ಕೊಂಡ್ರೆ ಮುಗಿಸಿದ್ದೆ. ಸಿದ್ದೆ ಸಿದೆ. ಇಲ್ಲೇನಿದೆ? ಸಿದ್ದೀನೆ. ಮುಗಿಸಿದ್ದೀನಿ, ಮುಗಿಸಿದ್ದೇನೆ. ದೇನೆ ಮುಗಿಸಿದ್ದೆ. ಮುಗಿಸಿದ್ದೀನಿ, ಐ ಹ್ಯಾವ್ ಫಿನಿಶ್ಡ್ ಮೈ ವರ್ಕ್. ಮುಗಿಸಿದ್ದೆ, ಐ ಹ್ಯಾಡ್ ಫಿನಿಶ್ಡ್. ಮುಗಿಸಿದ್ದೀನಿ, ಐ ಹ್ಯಾವ್ ಫಿನಿಶ್ಡ್. ಮುಗಿಸಿದ್ದೆ, ಐ ಹ್ಯಾಡ್ ಫಿನಿಶ್ಡ್. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಇಸ್ ಹೌ ಇಟ್ ವರ್ಕ್ಸ್. ಕರೆಕ್ಟ್ ಆಗಿ ನಮಗೆ ಆ ವಿಷಯ ಕರೆಕ್ಟ್ ಆಗಿ ಗೊತ್ತು. ಹ್ಯಾವ್, ಹ್ಯಾಸ್, ಹ್ಯಾಡ್. ಅದನ್ನು ಮತ್ತೆ ನಾನು ಹೇಳಿದ್ನಲ್ಲ, ಇಲ್ಲಿ ಇನ್ನೊಂದು ನೋಡಿ. ಈಗ ಇಲ್ಲಿ ಹ್ಯಾವ್ ಆದ್ಮೇಲೆ ಏನ್ ಬಳಸ್ತೀವಿ, ಹ್ಯಾವ್ ಆದ್ಮೇಲೆ ಮುಂದೆ ಏನಿದೆ ಅಂತ ಕರೆಕ್ಟ್ ಆಗಿ ನೋಡಿ. ಹ್ಯಾವ್ ಆದ್ಮೇಲೆ ಏನಿದೆ? ಅ ಕಾರ್, ಒಂದು ವಸ್ತು ವಿಷಯ ಅಥವಾ ಏನಾದರೂ. ಐ ಹ್ಯಾವ್ ಅ ಫೀಲಿಂಗ್ ಅಂತಾನು ಹೇಳ್ಬೋದು. ವಸ್ತು ಇದೆ. ಇಲ್ಲಿ ಹ್ಯಾವ್ ಆದ್ಮೇಲೆ ಏನಿದೆ? ಹ್ಯಾವ್ ಆದ್ಮೇಲೆ ಏನಿದೆ? ಟು ಇದೆ. ಸೊ ಟು ಹಾಕಿದಾಗ ಏನ್ ಮಾಡಬೇಕು? ಮುಂದೆ ನಾವು ಕ್ರಿಯಾಪದ ಹಾಕ್ಬೇಕು, ವರ್ಬ್ ಹಾಕ್ಬೇಕು. ಐ ಹ್ಯಾವ್ ಟು ಗೋ, ಐ ಹ್ಯಾವ್ ಟು ವರ್ಕ್. ಐ ಹ್ಯಾವ್ ಟು ಕಾರ್ ಅಲ್ಲ, ಐ ಹ್ಯಾವ್ ಅ ಕಾರ್. ಐ ಹ್ಯಾವ್ ಟು ಗೋ, ಐ ಹ್ಯಾವ್ ಟು ವರ್ಕ್, ಐ ಹ್ಯಾವ್ ಟು ವಾಚ್ ಅ ಮೂವಿ, ಐ ಹ್ಯಾವ್ ಟು ಟೇಕ್ ಅ ಬಾತ್, ಐ ಹ್ಯಾವ್ ಟು ಕುಕ್ ಫುಡ್, ಐ ಹ್ಯಾವ್ ಟು ಡೂ ಮೈ ಹೋಮ್ ವರ್ಕ್. ಟು ಆದ್ಮೇಲೆ ನಾವು ಏನ್ ಕೆಲಸ, ನಮ್ಮ ಆಕ್ಷನ್ ಏನಿದೆ ಅದು ಬರಬೇಕು. ಈಗ ಅದೇ ತರ ಅದ್ರದ್ದು ನೆಗೆಟಿವ್. ಐ ಹ್ಯಾವ್ ಆದ್ಮೇಲೆ ಇಲ್ಲಿ ಏನ್ ಡೈರೆಕ್ಟ್ ಆಗಿ ಬರುತ್ತೆ, ಟು ಇಲ್ಲ ಅಂತ ಇಟ್ಕೊಳ್ಳಿ. ಸಿ, ಐ ಹ್ಯಾವ್ ಟು ಇಲ್ಲ, ಐ ಹ್ಯಾವ್ ಟು ಆದ್ಮೇಲೆ ವರ್ಕ್ ಅಂತ ಇದೆಯಲ್ವಾ? ಟು ಬಂದಾಗ ನಾವು ವರ್ಕ್ ಅಂತ ಯೂಸ್ ಮಾಡ್ತೀವಿ, ವರ್ಕ್ಡ್ ಅಂತ ಯೂಸ್ ಮಾಡಲ್ಲ. ಬಟ್ ಇಲ್ಲಿ ಹ್ಯಾವ್ ಬಂದ್ಮೇಲೆ ನೀವು ಡೈರೆಕ್ಟ್ ಆಗಿ ಒಂದು ಆಕ್ಷನ್ ಯೂಸ್ ಮಾಡೋದಾದ್ರೆ ಐ ಹ್ಯಾವ್ ಟು ಫಿನಿಶ್ಡ್ ಅಲ್ಲ, ಐ ಹ್ಯಾವ್ ಟು ಫಿನಿಶ್ ಅಷ್ಟೇ. V1, ಐ ಹ್ಯಾವ್ ಟು ಫಿನಿಶ್, ಪ್ರೆಸೆಂಟ್ ಫಾರ್ಮ್. ಐ ಹ್ಯಾವ್ ಫಿನಿಶ್ಡ್ ಅಂತ ಬಂದ್ರೆ ಇಲ್ಲಿ ನೀವು ಫಿನಿಶ್ಡ್ ಇಡಿ ಹಾಕಬೇಕು, V3 ಅಂತ ಹೇಳ್ತೀವಿ ಇದಕ್ಕೆ. ಐ ಹ್ಯಾವ್ ಫಿನಿಶ್ಡ್, ಐ ಹ್ಯಾವ್ ಸ್ಪೋಕನ್, ಐ ಹ್ಯಾವ್ ಬ್ರೋಕನ್, ಐ ಹ್ಯಾವ್ ಟೇಕನ್, ಐ ಹ್ಯಾವ್ ಗಿವನ್, ಐ ಹ್ಯಾವ್ ಫಾರ್ಗಾಟನ್. ಎಲ್ಲ ಥರ್ಡ್ ಫಾರ್ಮ್ ಬರುತ್ತೆ. V1, V2, V3 ಅಂತ ಬರುತ್ತಲ್ವಾ, ಥರ್ಡ್ ಫಾರ್ಮ್ ಬರುತ್ತೆ. ಅರ್ಥ ಆಯ್ತಲ್ವಾ? ಹಾಗೆ ಇಲ್ಲಿ ಇನ್ನೇನು ಉಳ್ಕೊಂಡಿದೆ? ಸೊ ಅರ್ಥ ಆಯ್ತಲ್ವಾ? ಈಗ ಹ್ಯಾವ್, ಹ್ಯಾಸ್, ಹ್ಯಾಡ್ ಒಂದು ಸಿಂಪಲ್ ಐಡಿಯಾ ಬಂತಲ್ವಾ ನಿಮಗೆ? ಹ್ಯಾವ್ ಸಿಂಪಲ್ ಆಗಿ ಬಳಸೋದು ಇಲ್ಲಿ, ನನ್ನ ಹತ್ರ ಇದೆ ಹ್ಯಾವ್, ಅವಳ ಹತ್ರ ಇದೆ ಹ್ಯಾಸ್, ನನ್ನ ಹತ್ರ ಇತ್ತು ಹ್ಯಾಡ್. ಐ ಡೋಂಟ್ ಹ್ಯಾವ್, ನನ್ನ ಹತ್ರ ಇಲ್ಲ. ಶಿ ಡಸಂಟ್ ಹ್ಯಾವ್, ಅವಳ ಹತ್ರ ಇಲ್ಲ. ಐ ಡಿಡಂಟ್ ಹ್ಯಾವ್, ನನ್ನ ಹತ್ರ ಇರಲಿಲ್ಲ. ಓಕೆ, ಸೊ ಇದು ನನ್ನ ಹತ್ರ ಇದೆ ಇಲ್ಲ, ಅವಳ ಹತ್ರ ಇದೆ ಇಲ್ಲ, ಇತ್ತು ಅನ್ನೋದ್ರ ಬಗ್ಗೆ. ಹ್ಯಾವಿಗೆ ನಾವು ಈ ಟು ಹಾಕಿದಾಗ ಮುಂದೆ ಏನು ಸೇರಿಸ್ತೀವಿ? ಅಲ್ಲಿ ಒಂದು ಆಕ್ಷನ್ ಸೇರಿಸ್ತೀವಿ. ಐ ಹ್ಯಾವ್ ಟು ಅಥವಾ ಐ ಹ್ಯಾವ್, ಮತ್ತೆ ಇದರ ಮುಂದೆ ನಾವು ಮೈನ್ ವರ್ಬ್ ಹಾಕಿದಾಗ ಅದನ್ನ ಪಾಸ್ಟ್ ಫಾರ್ಮ್ ಅಲ್ಲಿ ಐ ಹ್ಯಾವ್ ಫಿನಿಶ್ಡ್, ಐ ಹ್ಯಾವ್ ಸ್ಪೋಕನ್, ಐ ಹ್ಯಾವ್ ಟೇಕನ್. ಇದೆಲ್ಲ ವೆರಿ ಸಿಂಪಲ್ ಕಾನ್ಸೆಪ್ಟ್. ಆಕ್ಚುಲಿ ನೀವು ಕನ್ಫ್ಯೂಸ್ ಮಾಡ್ಕೊಂಡ್ರೆ ಬಹಳ ಕಷ್ಟ ಅಂತ ಅನ್ಸುತ್ತೆ. ಅಂಡ್ ಇದೇ ತರದ್ದು ಸೆಂಟೆನ್ಸಸ್ ನೀವು ತುಂಬಾ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ವಿಷಯ ಈಸಿ ಆಗುತ್ತೆ. ಓಕೆ, ಐ ಹೋಪ್ ಯು ಅಂಡರ್ಸ್ಟುಡ್. ರೈಟ್. ಸೊ ನಿಮಗೆ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋ ಇನ್ನೊಂದ್ಸಲ ನೋಡಿ, ಎಕ್ಸಾಂಪಲ್ಸ್ ನ ಚೆನ್ನಾಗಿ ನೋಡಿ. ಓಕೆ, ಸೊ ನಾನು ನಿಮಗೆ ಇದರ ಸ್ಕ್ರೀನ್ ಶಾಟ್ ತಗೊಳ್ಳಿ. ಹ್ಯಾವ್, ಹ್ಯಾಸ್, ಹ್ಯಾಡ್, ಇದರ ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದರ ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದರ ಸ್ಕ್ರೀನ್ ಶಾಟ್ ತಗೊಳ್ಳಿ. ಓಕೆ, ಸಿಂಪಲ್. ಈಗ ನೀವು ಕೂತ್ಕೊಂಡು ನೋಡಿ, ಇದನ್ನ ನೋಡಿ ಅರ್ಥ ಮಾಡ್ಕೊಳ್ಳಿ. ಡೀಟೇಲ್ ಆಗಿ, ಕರೆಕ್ಟ್ ಆಗಿ, ಸಿಂಪಲ್ ಆಗಿ ನಾನು ಕೊಟ್ಟಿದ್ದೀನಿ. ನಾನು ಎಕ್ಸ್ಪ್ಲೈನ್ ಮಾಡಿದಾಗ ಸ್ವಲ್ಪ ನಿಮಗೆ ಸ್ವಲ್ಪ ಅರ್ಥ ಆಗಲಿ, ನಿಧಾನಕ್ಕೆ ಅರ್ಥ ಆಗಲಿ ಅಂತ ನಾನು ಇಷ್ಟೊತ್ತು ಎಕ್ಸ್ಪ್ಲೈನ್ ಮಾಡಿದೆ. ಇಲ್ಲಾಂದ್ರೆ ಇದು 5 ಮಿನಿಟ್ಸ್ ಅಷ್ಟೇ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕೆ. ಓಕೆ, ರೈಟ್. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆದ್ರೂ ಆಗದೇ ಇದ್ರು ಒಂದು ಲೈಕ್ ಅನ್ನು ಕೊಡೋದನ್ನ ಮರಿಬೇಡಿ. ಹಾಗೆ ನಿಮಗೆ ನೀವಿನ್ನೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ನೀವು ನಮ್ಮ ಕೋರ್ಸ್ ಜಾಯ್ನ್ ಆಗೋದಾದರೆ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ವಾಟ್ಸಪ್ಪಲ್ಲಿ ನೀವು ಮೆಸೇಜ್ ಹಾಕಿ. Thank you so much for watching this video, and I hope you enjoyed this video. See you in the next video, and keep watching my videos until the next video goes. Bye bye. Take care.